ಆಕಾಶವಾಣಿ ಹಾಸನ. ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಹೆಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಹೃದಯ ರೋಗಗಳ ತಡೆಗಟ್ಟುವಿಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಮಂಜುನಾಥ್, ಹೃದಯ ತಜ್ಞರು, ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ, ಕೆಆರ್ಪುರಂ, ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಆಯ್ಕೆಯನ್ನ ಮಾಡಿಕೊಂಡಿರತಕ್ಕಂಥ ವಿಷಯ ಹೃದಯ ರೋಗಗಳನ್ನು ತಡೆಗಟ್ಟುವಿಕೆ, ಹೇಗೆ ತಡೆಯಬಹುದು ಅನ್ನುವಂಥದ್ದು. ಇತ್ತೀಚೆಗೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಹೆಚ್ಚಾಗಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅನೇಕರು ಹೃದಯ ರೋಗಗಳ ಕಾರಣದಿಂದಾಗಿ ತಮ್ಮ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಈಗ ಈ ಹೃದಯ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಹೆಚ್ಚಿನ ಸಮಸ್ಯೆಗಳು ಬರ್ತಾ ಇದ್ದಾವೋ, ಇದು ಬಾರದ ಹಾಗೆ ತಡೆಯುವಂಥದ್ದು ಹೇಗೆ ಅನ್ನುವಂಥದ್ದನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೆಆರ್ಪುರಂನಲ್ಲಿರ್ತಕ್ಕಂತಹ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಹೃದಯ ರೋಗಗಳು ಅಂತ ಅಂದಾಗ ನಮಗೆ ಸಾಮಾನ್ಯವಾಗಿ ಗೊತ್ತಿರೋಂಥದ್ದು ಒಂದೇ ಸರ್, ಏನು ಅಂತ ಅಂದರೆ ಹಾರ್ಟ್ ಅಟ್ಯಾಕ್ ಅನ್ನೋಂಥದ್ದು ಹೆಚ್ಚಾಗಿ ಇವತ್ತಿನ ದಿವಸಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಕೇಳ್ತಾ ಇದ್ದೇವೆ, ಅದೊಂದು ಗೊತ್ತಿದೆ ಸರ್. ಎಷ್ಟು ಪ್ರಕಾರದ ಹೃದಯ ರೋಗಗಳನ್ನು ನಾವು ನೋಡಬಹುದು? ಅದೇ ನೋಡಿ, ಈಗ ಹೃದಯದ ರೋಗ ಅಂತ ಹೇಳಿದ್ರೆ ನಾನು ಈ ಮುಂಚೆ ಲಾಸ್ಟ್ ಟೈಮ್ ಬಂದಾಗ್ಲೂ ಹೇಳಿದ್ದೀನಿ, ನಾವು ಏನಂತಾರೆ ಚಿಕ್ಕ ಮಕ್ಕಳಿಂದ ವೃದ್ಧಾಪ್ಯದವರೆಗೂ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು. ಅದು ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದೇನೆ. ಅಂದ್ರೆ ಈಗ ಎಲ್ಲರೂ ಕೇಳಿರ್ತಾರೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳಿ, ಅದನ್ನ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀರಿ. ಮತ್ತೆ ಹಾರ್ಟ್ ಇಂದು ಎಲೆಕ್ಟ್ರಿಸಿಟಿ ಸಿಸ್ಟಮ್ ಅಂತ ಇದೆ, ಅದರ ಪ್ರಕಾರವಾಗಿ ಎದೆ ಬಡಿತದ್ದು ವೇರಿಯೇಷನ್ಸ್ ಬರ್ತದೆ. ಅದು ಬಿಡ್ತು ಅಂದ್ರೆ ಹಾರ್ಟ್ ಒಂದು ಮಾಂಸದ ಮುದ್ದೆ, ಸೊ ಅದರದ್ದು ಮೈನ್ ಕೆಲಸ ಅಂತಂದ್ರೆ ಪಂಪ್ ಮಾಡೋದು ಅಂತ ಹೇಳಿದೀನಿ. ಸೊ ಅದು ಕಡಿಮೆ ಆಯ್ತು ಅಂದ್ರೆ ಅದ್ರ ಪ್ರಕಾರವಾಗಿನೂ ಕಾರ್ಡಿಯೋಮಯೋಪತಿ ಅಂತ ಇದು ಕಾಯಿಲೆ ಬರ್ತವೆ. ಬಟ್ ಮೋಸ್ಟ್ ಕಾಮನ್ ಈಗಿನ ಇದರಲ್ಲಿ ಜಾಸ್ತಿ ನಮಗೆ ಗೊತ್ತಾಗ್ತಾ ಇರೋದು, ಕಾಣಿಸ್ತಾ ಇರೋದು ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಹೃದಯಾಘಾತ ಏನ್ ಬರ್ತಾ ಇದೆ ಅದು ಮೇಜರ್ ಸಮಸ್ಯೆ ಆಗಿ ಕಾಣ್ ಬರ್ತಾ ಇದೆ. ಬಿಕಾಸ್ ಬಾಕಿ ಎಲ್ಲದನ್ನು ನಾವು ಇದು ಏನಂತಾರೆ ಒಂದು ಲೆಕ್ಕಾಚಾರದಲ್ಲಿ ಅವು ಪ್ರಿವೆಂಟಿವ್ ಡಿಸೀಸಸ್ಗೆ ಲೈಕ್ ಪ್ರಿವೆನ್ಷನ್ ಪಾರ್ಟ್ ಕಡಿಮೆ ಇರುತ್ತೆ. ಅಂದ್ರೆ ಯಾಕೆ ಅಂತಂದ್ರೆ ಅದು ಹುಟ್ಟಿನಲ್ಲಿ ಬರೋ ಅಂಥದ್ದು, ಅದಕ್ಕೆ ಬೇರೆ ತರದ ಪರೀಕ್ಷೆಗಳು ಮಾಡಿ ಈಗ ಅವ್ರ ಮನೆಯಲ್ಲಿ ಏನಾದ್ರು ಹಾರ್ಟಿಂದು ಹೋಲ್ ಇದೆ ಅನ್ನೋ ತರ ಇತ್ತು ಅಂದ್ರೆ ಆ ಪ್ರಕಾರವಾಗಿ ನಾವು ಚಿಂತೆ ಮಾಡಬಹುದು. ಆದ್ರೆ ಈ ಹಾರ್ಟ್ ಅಟ್ಯಾಕ್ ಅಂತ ಏನಿದೆ ಆ ಪ್ರಕಾರವಾಗಿ ಬರ್ತಾ ಇಲ್ಲ. ಇದು ಮನೆಯಲ್ಲಿ ಯಾರಿಗಾದ್ರೂ ಹಾರ್ಟಿನ ಪ್ರಕಾರವಾಗಿ ಸಂಬಂಧ ಏನಂತ ಹೃದಯ ಸಂಬಂಧಿ ಕಾಯಿಲೆ ಇದೆಯಾ, BP ಶುಗರ್ ಇದೆಯಾ ಅಂತಾನು ನೋಡ್ಬೇಕು. ಅದು ಇಲ್ಲದೆ ಇರೋರ್ಗುನು ಬರ್ತಾ ಇದೆ. ಅದು ಈಗ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವಾಗ ಈ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಅನ್ನೋದು ಮೇಜರ್ ಸಮಸ್ಯೆಯಾಗಿ ಕಾಣ್ ಬರ್ತಾ ಇರೋದು ನಮ್ಗೆ. ಸಾಮಾನ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಂತ ಹೇಳಿದ್ರೆ ಜನ ಸ್ವಲ್ಪ ಗಾಬರಿ ಆಗ್ತಾರೆ ಸರ್. ಬೇರೆದಕ್ಕಿಂತಲೂ ಹೆಚ್ಚಾಗಿ ಗಾಬರಿ ಆಗುವಂತದ್ದು ಇದೆ. ಯಾಕೆ ಈ ತರದ ಒಂದು ಗಾಬರಿ? ಅಂದ್ರೆ ಗಾಬರಿ ಯಾಕೆ ಅಂತಂದ್ರೆ, ಒಂದು ಜನರು ಮುಂಚೆಯಿಂದನೂ ಅದರದ್ದು ಒಂದು ಎರಡು ಚೂರಾದ್ರೂ ಸಿಂಪ್ಟಮ್ಸ್ ಇದ್ದೇ ಇರ್ತವೆ ಎಲ್ಲರಿಗೂ. ಹೇಳ್ತಾರೆ ಹಠಾತ್ತಾಗಿ ಹಾರ್ಟ್ ಅಟ್ಯಾಕ್ ಬಂತು ಅವ್ರದ್ದು, ಮತ್ತೆ ಪ್ರಾಣಾಪಾಯ ಆಯ್ತು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ಹೃದಯಾಘಾತ ಸಾಧಾರಣವಾಗಿ ಒಂಚೂರಾದ್ರೂ ಸಿಂಪ್ಟಮ್ಸ್ ಇದ್ದೇ ಇರ್ತವೆ. ಅದನ್ನ ನಾವು ಇಗ್ನೋರ್ ಮಾಡ್ತೀರಿ. ಇಗ್ನೋರ್ ಮಾಡಿ ಅದರ ಪ್ರಕಾರವಾಗಿ ನಾವು ಇಗ್ನೋರ್ ಮಾಡಿದ್ರೆ ಏನಾದ್ರು ತೋರ್ಸ್ಕೊಂತು ಅಂದ್ರೆ ನಮ್ಗೆ ಒಳ್ಳೇದಾಗ್ತದೆ. ಬಟ್ ಇಗ್ನೋರ್ ಮಾಡಿದಿರ ನಾವು ಇದೇನಾದ್ರು ಮಾಡ್ತು ಅಂದ್ರೆ ಅದು ತುಂಬಾ ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಬರ್ತಾರೆ ಅವರು. ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆಗಳಂತಂದ್ರೆ ಜನರಿಗೆ ಭಯ. ಯಾಕೆಂತಂದ್ರೆ ಇದು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಹೃದಯದ ಇದು ಏನಂತಾನೆ ಪರಿವರ್ತನೆ ಕೆಲಸ ಏನಿರುತ್ತೆ ತುಂಬಾ ಡೆಲಿಕೇಟ್ ಆಗಿರುತ್ತೆ. ಒಂಚೂರು ಏರ್ಪೇರ್ ಆದ್ರೂ ಪ್ರಾಣಾಪಾಯ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಅಂತ ಹೇಳ್ಬಿಟ್ಟೆ ನಾವು ನಮಗೂ ಅಷ್ಟೇನೆ ಹೃದಯಾಘಾತ ಬಂದಿದೆ, ಯಾರಾದ್ರೂ ಪೇಷಂಟ್ಗೆ ಹೃದಯಾಘಾತ ಬಂದಿದೆ ಅಂತಂದ್ರೆ ನಾವೂನು ಯಾವತ್ತಿಗೂನು ಏನಂತಾರೆ ಒಂದು ನಿಮಿಷನೂ ಲೇಟ್ ಮಾಡ್ದಿರ ನಮ್ಮ ಪ್ರಕಾರವಾಗಿ ಏನಿದೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಕೇಳುಗರೆ, ಹೃದಯ ರೋಗಗಳ ಬಗ್ಗೆ ತುಂಬಾ ನಾವು ಪ್ಯಾನಿಕ್ ಆಗುವಂಥದ್ದು ಅಥವಾ ಭಯಭೀತರಾಗ್ತಕ್ಕಂಥದ್ದು ಬೇಡ. ಈ ಹೃದಯ ರೋಗಗಳನ್ನು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ವೈದ್ಯರು ಹೇಳ್ತಾ ಇದ್ದಾರೆ.
ಹೇಗೆಲ್ಲ ತಡೆಗಟ್ಟಬಹುದು, ಅದಕ್ಕೆ ನಮ್ಮ ಜೀವನ ಶೈಲಿ ಹೇಗಿರಬೇಕು, ನಮ್ಮ ಆಹಾರ ಕ್ರಮಗಳು ಹೇಗಿರಬೇಕು, ಈ ಥರದ ಅನೇಕ ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತೇವೆ. ನೀವು ಕೂಡ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಬಹುದು. ಹೃದಯ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನೀವು ಮಾತನಾಡಿ. ನೀವು ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246289, ಮತ್ತೊಂದು ಸಂಖ್ಯೆ 245258. ನಾನು ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 246289, ಮತ್ತೊಂದು ಸಂಖ್ಯೆ 245258. STD ಕೋಡ್ ಸಂಖ್ಯೆ 08172. ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಇರತಕ್ಕಂಥವರು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು. ಇವತ್ತಿನ ವಿಷಯ ಹೃದಯ ರೋಗಗಳನ್ನು ತಡೆಗಟ್ಟುವುದು ಹೇಗೆ ಅನ್ನುವಂಥದ್ದು. ನಮಗೆ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದ ಸರ್ ಈಗಾಗಲೇ. ಕಳೆದ ಒಂದು ಸಂಚಿಕೆಯಲ್ಲೂ ಕೂಡ ತಾವು ಮಾತನಾಡಿದ್ರಿ, ಅನೇಕರಿಗೆ ಸಲಹೆಯನ್ನು ಕೊಟ್ಟಿದ್ರಿ. ಇವತ್ತು ಯಾರೆಲ್ಲ ಕರೆಯನ್ನು ಮಾಡಿದ್ದಾರೆ, ಏನು ಅವರ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಾನು ಅರ್ಕಗೋಡಿಂದ ನಾಗರಾಜ್ ಅಂತ. ಮಾತಾಡಿ ನಾಗರಾಜ್. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ನಾಗರಾಜ್ ಅವರೇ. ಸರ್ ನನಗೆ ಒಂದ್ಸರಿ ಲೆಂತ್ ಹಾಕಿದ್ರೆ ಸರ್ ಮೈಸೂರು ಜಯದೇವದಲ್ಲಿ. ಕೆಲವರು 2 ಸರಿ ಮಾಡಿಸ್ತೇವೆ, 3 ಸರಿ ಮಾಡಿಸ್ತೇವೆ ಅಂತ ಹೇಳ್ತಾರೆ. ನಾನೀಗ ಒಂದು 3 ಟ್ಯಾಬ್ಲೆಟ್ಸ್ ತಗೋತಿದ್ದೆ. ಒಂದು ವರ್ಷ ಆಯ್ತು ಮಾಡ್ತಿದ್ದೆ. ನನಗೆ ಈಗ ಒಂದೇ ಒಂದು ಊಟ ಆದ್ಮೇಲೆ ತಗೊಳ್ಳಿ ಅಂತ ನೈಟ್ ಹೇಳಿದ್ದಾರೆ. ಓಕೆ ಸರ್ ನಾವು ಆತರ ಬರ್ದಂಗೆ ನಾವು ಯಾವ ತರ ಕಾಪಾಡ್ಕೋಬೇಕು ಅಂತ ತಮ್ಮಲ್ಲಿ ಕಿರಾಣ ಅಂತ ಮಾಡ್ತಾ ಇದ್ದೀನಿ. ಸರಿ, ತುಂಬಾ ಒಳ್ಳೆ ಕ್ವೆಶ್ಚನ್ ಕೇಳಿದ್ದೀರಾ. ಈಗ ನೋಡಿ, ಹಾರ್ಟ್ ಅಟ್ಯಾಕ್ ಬಂದಾದ್ಮೇಲೆ ಚಿಕಿತ್ಸೆ ತಗೊಳೋದು ಒಂದು ಪ್ರಕಾರವಾಗಿರುತ್ತೆ, ಹೃದಯಾಘಾತ ಬರೋದನ್ನ ಪ್ರಿವೆಂಟ್ ಮಾಡೋದು ಒಂಥರ ಇರುತ್ತೆ. ಬಟ್ ಏನಂತ ಅಂದ್ರೆ ಒಂದು ಸಿಂಪಲ್ ಡಿಫರೆನ್ಸ್ ಏನಂತ ಅಂದ್ರೆ, ನಿಮಗೆ ಮಾತ್ರೆಗಳಿರ್ತವೆ ಸರಿನಾ. ಹೃದಯಾಘಾತ ಬಂದಿರೋದ್ರಿಂದ ನೀವೇನು ಮಾತ್ರೆ ತಗೊತಾ ಇದ್ದೀರಾ ಅದನ್ನು ಕರೆಕ್ಟಾಗಿ ತಗೊಬೇಕಾಗ್ತದೆ. ಮತ್ತು ನಿಮಗೆ ಆ ಪ್ರಕಾರವಾಗಿ ಹೃದಯಾಘಾತ ಬರಬಾರ್ದು, ಹೃದಯ ಸಂಬಂಧಿ ಕಾಯಿಲೆಗಳು ಇದಾಗಬಾರ್ದು ಅಂತ ಅಂದರೆ ಸಿಂಪಲ್ಲಾಗಿ ಫಾಲೋ ಅಪ್ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ 5 ಥರದನ್ನು ನಾವು ಫಾಲೋ ಅಪ್ ಮಾಡ್ಕೊಬೋದು. ಒಂದು, ನೀವು ಆಲ್ರೆಡಿ ಹಾರ್ಟಿನ ಪೇಷಂಟ್ ಆಗಿರೋದ್ರಿಂದ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಳ್ಳಿ. ಅಂದರೆ ತೊಂದರೆ ಇದ್ರೂ ಇಲ್ಲ ಅಂತಂದ್ರೂ 6 ತಿಂಗಳಿಗೆ ಅಥವಾ 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ ಹೋಗಿ ಡಾಕ್ಟರ್ನ ಭೇಟಿಯಾಗಿ ಮಾತ್ರೆ ತಗೊಳ್ಳಿ. ಸರಿನಾ, ಅವರು ಹೇಳೋ ಪ್ರಕಾರವಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ಅದಾದಮೇಲೆ ಕರೆಕ್ಟಾಗಿ ನಾವು ಡೈಲಿ ಹ್ಯಾಬಿಟ್ಸನ್ನು ರೆಗ್ಯುಲರಾಗಿ ಡಿಸಿಪ್ಲಿನ್ಡಾಗಿ ಫಾಲೋ ಮಾಡ್ಕೊಬೇಕು ಅಂತ ಹೇಳ್ತು. ಅಂದರೆ ಸಮಯಕ್ಕೆ ಕರೆಕ್ಟಾಗಿ ಮಲ್ಕೋಬೇಕು, ನಿದ್ದೆ ಕರೆಕ್ಟಾಗಿ ಒಂದು 6 to 8 hours ನಿದ್ದೆ ಮಾಡಬೇಕು ನಾವು. ಮತ್ತು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೀರಿ, ಯಾರೇ ಆಗಲಿನೂ ನಮಗೆ ಒಂದು 1/2 hour ನಾವು ನಮ್ಮ ಆರೋಗ್ಯಕ್ಕೋಸ್ಕರ 1/2 hour to 1 hour ಡೆಡಿಕೇಟ್ ಮಾಡಬೇಕು. ಈಗ ನೀವಷ್ಟೇ ಅಂತಲ್ಲ, ಈಗ ಎಷ್ಟೊಂದು ಜನ ಇದು ರೈತರು ಬರ್ತಾರೆ, ಅವ್ರು ಹೇಳ್ತಾರೆ, ಸರ್ ನಾವು ಬೆಳಗ್ಗೆ ಎದ್ದು ಹೊಲದಲ್ಲೇ ಎಲ್ಲ ಕೆಲಸ ಮಾಡೋದು ಇದು ಮಾಡೋದು ಅಂತ. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮದು ಬಾಡಿ ಏನಿದೆ ಅದು ತುಂಬ ಇದು ಏನಂತಾರೆ ಅಡ್ಯಾಪ್ಟಬಿಲಿಟಿ ಇರುತ್ತೆ. ಸೊ ನಾವು ಒಂದೇ ಕೆಲಸನ ಒಂದು ವಾರ ಮಾಡ್ತು ಅಂದರೆ ಆ ನೆಕ್ಸ್ಟ್ ವಾರ ಮಾಡೋ ಅಷ್ಟೊತ್ತಲ್ಲಿ ಆ ಬಾಡಿ ಅಡ್ಜಸ್ಟ್ ಆಗೋಗಿರುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸೊ ನಾವು ರೆಗ್ಯುಲರಾಗಿ ಎಷ್ಟು ಎಕ್ಸಸೈಸ್ ಮಾಡ್ತಿದ್ರು ಅದರ ಪ್ರಕಾರವಾಗಿ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು. ಅಂದರೆ ಈಗ ನೀವು ಒಂದು 10-15 ನಿಮಿಷ ವಾಕಿಂಗ್ ಮಾಡ್ತಿರ್ತೀರ ಅಂತ ಇಟ್ಕೊಳ್ಳಿ, ಒಂದು ವಾರ ಅಥವಾ ಒಂದು ತಿಂಗಳು. ಅದಾದಮೇಲೆ ನೀವು 20 ನಿಮಿಷ ಮಾಡಬೇಕು, 30 ನಿಮಿಷ ಮಾಡಬೇಕು. ಆ ಥರ ನಿಮ್ಮದು ಎಕ್ಸಸೈಸ್ ಕೆಪಾಸಿಟಿ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಆವಾಗ ನಮಗೆ ಬಾಡಿಗೆ ಅಥವಾ ಹಾರ್ಟ್ಗೆ ಎಕ್ಸಸೈಸ್ ಬಿದ್ದಂಗೆ ಆಗುತ್ತೆ, ಅದ್ರ ಪ್ರಕಾರವಾಗಿ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಏನು ಅಂತಂದರೆ, ಜನರು ಟೊಬ್ಯಾಕೋ ಅಂದರೆ ಇದು ಬೀಡಿ ಸಿಗರೇಟು ಅಥವಾ ತಂಬಾಕು ಕಡ್ಡಿ ಪುಡಿ ಇದೆಲ್ಲ ಏನಿದೆ ಅದನ್ನು ನಿಲ್ಲಿಸಬೇಕು. ನಾವು ಎಷ್ಟೇ ಒಳ್ಳೆ ಇದು ಹೆಲ್ತಿ ಲೈಫ್ ಸ್ಟೈಲ್ ಮೈಂಟೈನ್ ಮಾಡಿಕೊಂಡು ಏನೇ ಮಾಡಿಕೊಂಡು ಈ ಮಧ್ಯದಲ್ಲಿ ಹೋಗ್ಬಿಟ್ಟು ಬೀಡಿ ಸಿಗರೇಟ್ ಸೇದಿದ್ರಿ, ಬೇರೆ ವ್ಯಸನಗಳಾಗಲಿ ಡ್ರಿಂಕ್ಸು ಅದೆಲ್ಲ ಏನಿದ್ದಾವೆ ಅದು ಮಾಡ್ಕೊತ ಹೋಯಿತು ಅಂದರೆ ನಾವು ಮಾಡೋ ಕೆಲಸ ಎಲ್ಲನೂ ಅದು ವ್ಯರ್ಥ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಈ 5 ಕರೆಕ್ಟಾಗಿ ಫಾಲೋ ಮಾಡ್ಕೊಬೇಕು. ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಬೇಕು. ನಮ್ಮದು ಊಟದ ಪ್ರಕಾರ ಕರೆಕ್ಟಾಗಿ ಟೈಮಿಗೆ ಊಟ ಮಾಡಬೇಕು, ಟೈಮಿಗೆ ನಿದ್ದೆ ಮಾಡಬೇಕು, ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ಕೊಬೇಕು, ಮತ್ತು ಯಾವುದೇ ರೀತಿ ವ್ಯಸನಗಳಿದ್ರೂ ಅದನ್ನು ನಿಲ್ಲಿಸಬೇಕು. ಆವಾಗ ಮ್ಯಾಕ್ಸಿಮಮ್ ಟೈಮ್ಸು ನಾವು ಯಾವುದು ಈ ಪ್ರಕಾರವಾಗಿ ಹಾರ್ಟಿಂದು ಸಮಸ್ಯೆಗಳು ಮತ್ತೆ ರಿಪೀಟ್ ಆಗು ಬರೋದಿಲ್ಲ, ಮತ್ತು ಪ್ರಿವೆಂಟು ಮಾಡ್ಕೊಬೋದು ನಾವು. ಸರ್ ನಂಗೆ ಈಗ ಸರ್ ಡ್ರಿಂಕ್ಸ್ ಒಂದು ತಿಂಗಳಿಗೆ ಒಂದ್ಸರಿ ಏನಾದ್ರು ಸ್ವಲ್ಪ ಅಂತ ಹೋಗೋದಾ ಸರ್? ಇಲ್ಲ ಸರ್, ಯಾರ ಜೊತೆ ಸೇರ್ಕೊಂಡು? ಇಲ್ಲ ಸರ್. ಸರ್ ಇದು ಮಟನ್ ಬೇಡ ಸರ್?
ಅಲ್ಲ ಈಗ ನೋಡಿ, ಊಟದ ಪ್ರಕಾರ ಬೇರೆ, ಡ್ರಿಂಕ್ಸ್ ಪ್ರಕಾರ ಬೇರೆ. ನೀವು ಡ್ರಿಂಕ್ಸ್ ಸ್ಮೋಕಿಂಗ್ ನ ಕಂಪ್ಲೀಟ್ ಆಗಿ ಬಿಡ್ಬೇಕಾಗ್ತದೆ, ಸರಿನಾ? ಆದ್ರೂ ಡ್ರಿಂಕ್ಸ್ ಬಿಡ್ಬೇಕಾಗ್ತದೆ. ಊಟದ ಪ್ರಕಾರವಾಗಿ ನೋಡ್ರಿ, ಮಟನ್ ತಿನ್ಬೇಡ್ರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಪರೂಪವಾಗಿ ತಿನ್ಬೋದು, ತೊಂದರೆ ಇಲ್ಲ, ಸರಿನಾ? ಬಟ್ ಮೋರ್ ಆಫ್ ಸ್ಕಿನ್ಲೆಸ್ ಚಿಕನ್ ಮತ್ತೆ ಸೀ ಫುಡ್, ಫಿಶ್ ಇಂಥದ್ದನ್ನ ತಗೊಂತು ಅಂದ್ರೆ ಒಳ್ಳೇದು ಆರೋಗ್ಯಕ್ಕೆ. ನೋ ಟಚ್. ಹೌದು. ಧನ್ಯವಾದ ನಾಗರಾಜ್ ಅವರೇ, ಕರೆ ಮಾಡಿ ಧನ್ಯವಾದ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ, ನಿಮ್ಮ ಹೆಸರು ಹೇಳ್ಬೋದಾ? ಇಂದ್ರೇಶ್. ಎಲ್ಲಿಂದ? ಮಾತಾಡಿ ಇಂದ್ರೇಶ್. ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇರ್ತೀವಿ. ವರ್ಕೌಟ್ ಮಾಡ್ತಾ ಇರ್ತೀವಿ, ಮತ್ತೆ ಮಧ್ಯದಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗುತ್ತೆ, ಬಿಡ್ತೀವಿ, ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ. ಆಗ ಸ್ವಲ್ಪ ಹೃದಯದೆಲ್ಲ ಸ್ವಲ್ಪ ನೋವು, ಒಂಥರ ಪೈನ್ ಬಂದಾಗ ಆಗುತ್ತೆ. ಅದೇನಾರ ಹೃದಯದ ಸಮಸ್ಯೆ ಆಗುತ್ತೆ, ಇಲ್ಲ ಅದು ಮಾಮೂಲಿ ಮಸಲ್ಸ್ ಪೈನ್ ಬರುತ್ತೆ ಸರ್? ಗೊತ್ತಾಯ್ತು. ಈಗ ನೋಡಿ, ಅಂದ್ರೆ ನೀವು ವರ್ಕೌಟ್ ಅಂತಂದ್ರೆ ಜಿಮ್ಗೆ ಹೋಗಿ ಮಾಡೋದು ಆ ತರ ಹೇಳ್ತಿದ್ದೀರಾ? ಯಾವ ತರ? ಮಾಮೂಲಿ ರನ್ನಿಂಗು ಇವೆಲ್ಲ ಮಾಡ್ತಾ ಇರ್ತೀವಿ ಸರ್. ಆಯ್ತು. ಈಗ ನೋಡಿ, ಒಂದು ರೆಗ್ಯುಲರ್ ಆಗಿ ವರ್ಕೌಟ್ ರೆಗ್ಯುಲರ್ ಆಗಿ ಇಲ್ಲ ಅಂತಂದ್ರೂ ನಮಗೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಹೇಳೋದು ವಾರಕ್ಕೆ ನಾವು 150 ನಿಮಿಷ ವರ್ಕೌಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಡೈಲಿ ಆಗಿಲ್ಲ ಅಂತಂದ್ರೂ ಅದನ್ನ ನೀವು ಲೆಕ್ಕಾಚಾರ ಹಾಕೊಂಡು ಮಾಡ್ಬೋದು. ಅದು ಬೇರೆ ಮಿನಿಮಮ್ ನಮಗೆ ಬೇಕಾಗೋದು, ಸರಿನಾ? ಸೊ ನಿಮಗೆ ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಕೆಲವರಿಗೆ ಆಗೋದಿಲ್ಲ, ಕೆಲಸ ಇರ್ತವೆ, ಬೇರೆ ಸಮಸ್ಯೆಗಳಿರ್ತವೆ, ದಟ್ ಈಸ್ ಓಕೆ. ಮತ್ತೆ ನೀವು ಕೆಲಸ ಮಾಡಬೇಕಾಯ್ತು ಅಂದರೆ, ಈಗ ವರ್ಕೌಟ್ ಮಾಡಬೇಕಾಯ್ತು ಅಂದರೆ ಇದು ಏನಂತಾರೆ, ಸಾಧಾರಣವಾಗಿ ನಡಿಬೇಕಾದ್ರೆ ಅಥವಾ ಏನಾದರೂ ಎತ್ತಿ ಇಳಿಸಿ ಮಾಡೋ ಥರ, ಹತ್ತಿ ಇಳಿಯೋದು ಮಾಡೋದು ಆ ಥರ ಇರಬೇಕಾದ್ರೆ ನೋವು ಬಂತು ಅಂದರೆ ಇದು ಬರ್ತದೆ. ವರ್ಕೌಟ್ ಮಾಡಿ ಅದಾದಮೇಲೆ ಮಾತ್ರ ನಮಗೆ ನೋವು ಬರ್ತಿದೆ ಅಂತ ಅಂದರೆ ಅದು ಲೆಸ್ ಲೈಕ್ಲಿ ಟು ಬಿ ಕಾರ್ಡಿಯಾಕು. ಅಂದರೆ ವರ್ಕೌಟ್ ಮಾಡಿದಾಗ ಎಲ್ಲರಿಗೂ ಬಾಡಿ ಪೈನು ಮತ್ತು ಚೆಸ್ಟ್ ಪೈನು ಬರೋ ಚಾನ್ಸಸ್ ಇರುತ್ತೆ, ಸರಿನಾ? ಹಾಗಂತೇಳಿ ಇಗ್ನೋರ್ ಮಾಡಿ ಅಂತಲ್ಲ, ಒಂದ್ಸತಿ ಚೆಕಪ್ ಮಾಡಿಸ್ಕೊಳ್ಳಿ, ಸರಿನಾ? ಎರಡು ಪಾಸಿಬಿಲಿಟೀಸ್ ಇದೆ. ವರ್ಕೌಟ್ ಮಾಡಿ ಅಂದರೆ ಕೆಲಸ ಆದಮೇಲೆ ಹಾರ್ಟಿನ ಪ್ರಕಾರವಾಗಿ ಹೃದಯದ ಏನಂತಾರೆ ಎದೆ ಭಾಗದಲ್ಲಿ ನೋವು ಬರೋದಾಗ್ಲಿ, ಸುಸ್ತಾಗೋದಾಗ್ಲಿ ಆ ಥರ ಆಗುತ್ತೆ ಅಂತಂದರೆ ಹಾರ್ಟಿಂದು ಏನಂತಾರೆ ತೊಂದರೆ ಇರೋ ಚಾನ್ಸ್ ಇರುತ್ತೆ. ಒಂದ್ಸತಿ ತೋರಿಸ್ಕೊಳೋದು ಒಳ್ಳೇದು. ಹೆಚ್ಚಿಗೆ ವ್ಯಾಯಾಮ, ಹೆಚ್ಚಿಗೆ ವರ್ಕೌಟ್ ಸಮಸ್ಯೆ ಆಗುತ್ತೆ ಸರ್? ಹೃದಯಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಸರ್? ಇಲ್ಲ, ನಾವು ಅದು ವಯಸ್ಸಿನ ಪ್ರಕಾರವಾಗಿ ನೋಡ್ಬೇಕಾಗ್ತದೆ. ಈಗ ಏನಂತಾರೆ, ತುಂಬಾ ವಯಸ್ಸಾಗಿಲ್ಲ, ವಯಸ್ಸಲ್ಲಿ ಇದ್ದೀರಿ, ಶಕ್ತಿ ಇದೆ, ಯವನ ಇದೆ ಅಂತಂದ್ರೆ ನಾವು ಎಷ್ಟು ವರ್ಕೌಟ್ ಮಾಡ್ಬೋದು ಅಷ್ಟು ವರ್ಕೌಟ್ ಮಾಡ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಳೋದು ಸರಿ ಬರೋದಿಲ್ಲ. ಅದು ಲಿಮಿಟ್ ಇಲ್ಲ. ನಮ್ಮ ಬಾಡಿ ಸಾಮರ್ಥ್ಯ, ನಮ್ಮ ಬಾಡಿ ಎಷ್ಟು ಟಾಲರೇಟ್ ಮಾಡುತ್ತೆ ನಾವು ಅಷ್ಟು ವರ್ಕೌಟ್ ಮಾಡಬೇಕು. ಧನ್ಯವಾದ ಇಂದ್ರೇಶ್, ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಮಾತಾಡಿ. ಸರ್, ನಾನು ಹೆಸರು ನಾಗೇಂದ್ರ ಅಂತ, ಹಾಸನಿಂದ. ಮಾತಾಡಿ ನಾಗೇಂದ್ರ. ಒಂದು 6 ತಿಂಗಳಿಂದ ಒಂದ್ಸರಿ ನಮಗೆ ಸ್ಟಂಟ್ ಮತ್ತೆ ಬಲೂನ್ 2 ಹಾಕಿದ್ದಾರೆ. ಯಾವಾಗ ರೆಗ್ಯುಲರ್ ಆಗಿ ಇನ್ನೂ ಬರಲ್ಲ. ಅದು ಬೆಳೆ ಟೈಮ್ ಇದ್ದಾಗ ಒಂದು 10 ಸೆಕೆಂಡ್ ಒಂದ್ಸರಿ ಬರುತ್ತೆ, 15 ಸೆಕೆಂಡ್ 20 ಸೆಕೆಂಡ್ ಒಂದ್ಸರಿ ಬರುತ್ತೆ, ಆಮೇಲೆ 40 ಸೆಕೆಂಡ್ ಬಂದು 3 ಸರಿ ಬಂದು ಮತ್ತೆ ಬರೋದೇ ಇಲ್ಲ. ಏನ್ ಬರುತ್ತೆ? ಎಲ್ಲಿ? ಸೊ ಮಧ್ಯ, ಹಾರ್ಟ್ ಮಧ್ಯ ಮತ್ತಿನ್ ಬರಲ್ಲ. ನಡಿಬೇಕಾದ್ರೆ ನೀವು ನಡಿಬೇಕಾದ್ರೆ ಅಥವಾ ಏನಾದ್ರು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನೋವು ಬರೋದು ಆ ತರ ಏನಾದ್ರು ಆಗುತ್ತಾ? ಏನ್ ತೊಂದರೆ ಕೊಡಲ್ಲ, ಆ ಥರ ಏನಿಲ್ಲ ಅಲ್ವಾ? ಮತ್ತೆ ಇದೇನು ಹಾರ್ಟಿನ ಪ್ರಕಾರವಾಗಿ ಏನು ಅನ್ಸೋದಿಲ್ಲ. ಯಾಕೆಂತಂದ್ರೆ ಹಾರ್ಟಿನ ಪ್ರಕಾರವಾಗಿ ಟೈಮ್ ಸ್ಪೆಸಿಫಿಕ್ ಇರೋದಿಲ್ಲ ಇದು. ಅಂದ್ರೆ ಊಟ ಮಾಡಿದಾಗ ಮಾತ್ರ ಬರುತ್ತೆ ಅಥವಾ ಮಲಗಿದ್ದಾಗ ಮಾತ್ರ ಬರುತ್ತೆ ಆ ಥರ ಬರೋದಿಲ್ಲ. ಇದು ಬೆಳಗ್ಗೆ ಮಾತ್ರ, ರಾತ್ರಿ ಆ ಥರ ಇರೋದಿಲ್ಲ. ಹಾರ್ಟಿನ ಪ್ರಕಾರವಾಗಿ ನೋವು ಬರುತ್ತೆ ಅಂತಂದ್ರೆ ನಮಗೆ ನಡೆದಾಡಬೇಕಾದ್ರೆ, ಮೆಟ್ಲತ್ತಿ ಇಳಿಬೇಕಾದ್ರೆ, ಏನಾದ್ರು ಕೆಲಸ ಮಾಡಬೇಕಾದ್ರೆ ಆ ಪ್ರಕಾರವಾಗಿ ಬರುತ್ತೆ. ಎಕ್ಸರ್ಷನ್ ರಿಲೇಟೆಡ್ ಅಂತ ಹೇಳ್ತೀರಿ ನಾವು. ಇದು ಕಾರ್ಡಿಯಾಕ್ ಪೇಯ್ನ್ ಅಂತ ನಂಗೆ ಅನ್ನಿಸ್ತಿಲ್ಲ. ಹೌದ್ರಾ? ಅದಕ್ಕೆ ಮಾಡತ್ತ ಇದಕ್ಕೆ ಪರಿಹಾರ ಒಂದ್ಸತಿ ಬಂದು ತೋರಿಸ್ಕೊಳ್ಳಿ. ಯಾಕೆಂತಂದ್ರೆ ಅದು ಪರೀಕ್ಷೆ ಮಾಡಿ ನೋಡಿ ಆದ್ಮೇಲೆನೆ ಹೇಳಲಿಕ್ಕಾಗೋದು. ಹೌದಾ? ಆಮೇಲೆ ಫುಡ್ ಅಲ್ಲಿ ನಾನ್ ವೆಜ್ ಅಂತ ನಾನು ಮುಟ್ಟಲ್ಲ. ಇನ್ನು ಸ್ಮೋಕಿಂಗು, ಡ್ರಿಂಕು ಏನು ಝೀರೋ. ತುಂಬಾ ಒಳ್ಳೆಯದು. ಮುಟ್ಟಲ್ಲ, ಏನು ಮುಟ್ಟಲ್ಲ. ನಾನ್ ವೆಜ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಏನು ಇಲ್ಲ. ಸರಿ, ಅದು ತುಂಬಾ ಒಳ್ಳೇದು. ಅದೇ ಪ್ರಕಾರವಾಗಿ ಫಾಲೋ ಮಾಡ್ಕೊಳ್ಳಿ. ಮೆಡಿಸಿನ್ಸ್ ಕರೆಕ್ಟ್ ಆಗಿ ತಗೊಳ್ಳಿ. ತೊಂದರೆ ಇಲ್ಲ ಮಾಡಿ. ನಂಗಂತೂ ಏನ್ ಸಮಸ್ಯೆ ಅಂತ ಏನು ಅನ್ನಿಸ್ತಿಲ್ಲ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಬಟ್ ಆದ್ರೂ ಇನ್ನೊಂದ್ಸತಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ನೀರ ಜಾಸ್ತಿ ಯೂಸ್ ಮಾಡಬೇಡಿ ಅಂತಾರೆ, ನಿಜಾನ ಸುಳ್ಳ? ಅಲ್ಲ, ಅದು ನಿಮ್ದು ಹಾರ್ಟಿಂದು ಕೆಲಸದ ಸಾಮರ್ಥ್ಯ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂತಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಬಂದಿದೆ ಅಂದ್ರೆ ಹಾರ್ಟು ಒಂಚೂರು ಡ್ಯಾಮೇಜ್ ಆಗಿ ಸ್ವಲ್ಪ ಹಾರ್ಟದ್ದು ಪಂಪಿಂಗ್ ಮಾಡೋ ಕೆಲಸ ಕಡಿಮೆ ಆಗಿರುತ್ತೆ. ಸೊ ಆ ಕ್ರಿಯೆ ಕಡಿಮೆ ಇರಬೇಕಾಯ್ತು ಅಂದ್ರೆ ನಾವು ಸ್ವಲ್ಪ ವಾಟರ್ ರೆಸ್ಟ್ರಿಕ್ಷನ್ ಹೇಳ್ತೀರಿ. ಸೊ ನಿಮ್ದು ಹೃದಯದ ಕಂಡೀಷನ್ ಹೇಗಿದೆ ಅದ್ರ ಪ್ರಕಾರವಾಗಿ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ.
ಅದು ಲಾಂಗ್ ಬರಲ್ಲ, ಅದೇ ಹೇಳ 30 ಸೆಕೆಂಡ್ಸ್ ನಾನು ಇದ್ ಮಾಡ್ತಾ ಇರ್ತೀನಿ. ಒಂದು ಸ್ಟಾರ್ಟಿಂಗ್ ಬಂದು 15 ಸೆಕೆಂಡ್ 3 ಸರಿ ಬಂದೇ ಬರುತ್ತೆ. ಇರ್ಲಿ, ಅದು ಹಾರ್ಟಿನ ಪ್ರಕಾರವಾಗಿ ಏನು ಅನ್ನಿಸ್ತಿಲ್ಲ, ತಗೊಳ್ಳಿ ಅದು. ಹೌದಾ? ಓಕೆ ಬಸ್, ಥ್ಯಾಂಕ್ ಯು. ಧನ್ಯವಾದ ನಾಗೇಂದ್ರ ಅವ್ರಿಗೆ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ಆತ್ಮೀಯ ಕೇಳುಗರ, ಇವತ್ತಿನ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆಯನ್ನ ಮಾಡಿಕೊಂಡಿರತಕ್ಕಂಥ ವಿಷಯ ಹೃದಯ ರೋಗಗಳ ತಡೆಗಟ್ಟುವಿಕೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇರತಕ್ಕಂಥವರು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ಹೃದಯ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ತಮ್ಮ ಸಮಸ್ಯೆಗಳನ್ನು ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ಅವರಿಂದ ಒಂದು ಒಳ್ಳೆಯ ಮಾರ್ಗದರ್ಶನವನ್ನ, ಸಲಹೆಯನ್ನ ಪಡೆದುಕೊಳ್ಳಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 246-289, ಮತ್ತೊಂದು ಸಂಖ್ಯೆ 245-258, STD ಕೋಡ್ ಸಂಖ್ಯೆ 08172. ಮುಂದಿನ ಕರೆ ನೋಡೋಣ. ನಮಸ್ತೆ, ನಮಸ್ಕಾರ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಅಮ್ಮ. ನನ್ನ ಹೆಸರು ಮಂಜುಳಮ್ಮ ಅಂತ. ನನ್ನ ಮೊಮ್ಮಗನಿಗೆ ಮೊಮ್ಮಗ 14 ವರ್ಷದವನು, 8ನೇ ಕ್ಲಾಸು. ಯಾವ ಊರು? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು, ಹಾ, ಮಾತಾಡಿ. ಇದು ಎಡದೆ ಕಡೆ ಒಂಚೂರು ಗಂಟು ಬಂದಂಗಾಗಿದೆ. ಅದು ನೋವು ಅನ್ನುತ್ತೆ, ಅಜ್ಜಿ ನೋವು ಇದು ಅನ್ನುತ್ತೆ. ಎಡಗಡೆ ಅಂತಂದ್ರೆ ಯಾವ ಭಾಗ? ಕೈ ಎಲ್ಲ ಎದೆ ಭಾಗ ಹತ್ರನ? ಎಲ್ಲಿ? ಈ ಎದೆ ತೊಟ್ಟಿರುತ್ತಲ್ಲ ಅದ್ರ ಕೆಳಗೆ. ಓಕೆ ಓಕೆ. ನೋವು ಅಂತ ಹೇಳ್ತಾರಾ? ಯಾವಾಗ್ಲೂ ಇರುತ್ತಂತ ನೋವದು? ಅದು ನಂಗೆ ನೆನ್ನೆ ತೋರಿಸ್ತಾ ಸಾ. ಹೌದಾ, ಸರಿ ಸರಿ ಸರಿ. ಇವತ್ತು ಮತ್ತೆ ಕೇಳ್ತೀನಿ ಸರ್. ಸರಿ ಸರಿ, ಆಯ್ತಮ್ಮ, ಗಾಬರಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ 14-16 ಪ್ರಾಯ ಟೀನೇಜ್ ಅಲ್ಲಿ ಏನಂತ ಅಂದ್ರೆ ಸ್ವಲ್ಪ ಹಾರ್ಮೋನಲ್ ವೇರಿಯೇಷನ್ಸ್ ಆದಾಗ ಆ ತರ ಇದು ಸ್ತನ ಭಾಗದಲ್ಲಿ ಒಂಚೂರು ಗಂಟು ಬರೋ ಚಾನ್ಸಸ್ ಇರ್ತವೆ. ಸರಿನಾ? ಗಾಬರಿ ಮಾಡ್ಕೊಳಕ್ ಹೋಗ್ಬೇಡಿ. ಆರಾಮಾಗಿ ಹೋಗಿ ಒಂದ್ಸತಿ ಹತ್ತಿರದಲ್ಲೇ ಪೀಡಿಯಾಟ್ರಿಷಿಯನ್ ಯಾರಾದ್ರೂ ಇತ್ತು ಅಂದ್ರೆ, ಮಕ್ಳ ಡಾಕ್ಟರ್ ಇರ್ತಾರಲ್ಲ ಅವ್ರ ಕಡೆ ತೋರಿಸಿ. ಸರಿನಾ? ಏನ್ ಗಾಬರಿ ಆಗೋಂತರ ಏನ್ ಅನ್ನಿಸ್ತಿಲ್ಲ, ತಗೊಳ್ಳಿ ಅದು. ನೋವು ಅನ್ನತ್ತೆ ಗಂಟು. ಅದೇ ಅದೇ, ಗಂಟಾದ್ರೂ ನೋವಿರುತ್ತೆ. ಅದೇ ಅದೇ, ಒಂದ್ಸತಿ ಹೋಗಿ ತೋರಿಸ್ಕೊಳ್ಳಿ ಅದು. ಯಾಕೆಂತಂದ್ರೆ ಟೀನೇಜ್ ಅಲ್ವಾ, ಅಡೋಲಸೆನ್ಸ್ ಅಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಬರ್ತಾವವು, ಆವಾಗ ಆಗ್ಬೋದು. ಒಂದ್ಸತಿ ಹೋಗಿ ತೋರಿಸ್ಕೊಳ್ಳಿ, ತೊಂದರೆ ಇಲ್ಲ. ನಮಸ್ತೆ ಮಂಜುಳಮ್ಮ ಅವ್ರಿಗೆ. ನಾವು ಮುಂದಿನ ಕರೆಗೆ ಹೋಗೋದಕ್ಕಿಂತ ಮೊದಲು ಸರ್, ಈ ಒಂದು ಹೃದಯ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ, ಅದರ ತಪಾಸಣೆಗೆ ಸಂಬಂಧಪಟ್ಟ ಹಾಗೆ, ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಸರ್? ಈಗ ನೋಡಿ, ಹೃದಯ ಸಂಬಂಧಿ ಕಾಯಿಲೆ ಅಂತ ಅಂದ್ರೆ ಫಸ್ಟಿಗೆ ಹೃದಯ ಸಂಬಂಧ ಕಾಯಿಲೆ ಅಂತಂದ್ರೆ ಜಸ್ಟ್ ಹಾರ್ಟಿಂದು ಚೆಕಪ್ ಆಗಬೇಕು ಅಂತಲ್ಲ. ಸರಿನಾ? ನಮಗೆ ಹೋಲ್ ಬಾಡಿ ಚೆಕಪ್ ಆಗಬೇಕು. ಅವಾಗ್ಲೇನೆ ನಮ್ದು ಹಾರ್ಟಿಂದು ಓವರ್ ಆಲ್ ಕಂಡೀಷನ್ ನಮ್ಗೆ ಹೇಳಲಿಕ್ಕೆ ಆಗೋದು. ಸೊ ನಾ ಏನು ಹೇಳ್ತೀನಿ ಅಂತಂದ್ರೆ 5 ಕ್ರಮನ ನಾವು ನೋಡ್ಕೊಬೇಕಾಗ್ತದೆ. ಇಟ್ ಈಸ್ ನಾಟ್ ನಮ್ಮ ಆಸ್ಪತ್ರೆ ಬಗ್ಗೆ ಅಂತ, ಜಸ್ಟ್ ಇನ್ ಜನರಲ್ ಹೇಳ್ಬೇಕಂತಂದ್ರೆ ಫಸ್ಟ್ BP ಚೆಕ್ ಮಾಡ್ಕೊಬೇಕು, BP ಮತ್ತೆ ಶುಗರ್ ಚೆಕ್ ಮಾಡ್ಕೊಬೇಕು, ಮತ್ತೆ ಕೊಲೆಸ್ಟ್ರಾಲ್ಸ್ ಚೆಕ್ ಮಾಡ್ಕೊಬೇಕು. ಇದಿಷ್ಟು ನಾರ್ಮಲ್ ಇತ್ತು ಅಂತ ಅಂದ್ರೆ ನಾವು ನಮ್ದು ಬಾಡಿ ವೆಯ್ಟ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಬಾಡಿ ವೆಯ್ಟ್ ಮತ್ತೆ ನಮ್ದು ಹೈಟ್ ಎಷ್ಟಿದೆ ಅಂತ ನೋಡ್ಕೊಬೇಕು. ನಮ್ದು ಬಾಡಿ ವೆಯ್ಟಿಗೆ ಐಡಿಯಲಿ ಹೇಳಬೇಕು ಅಂತಂದ್ರೆ ನೀವು ಒಂದು ರೇಷಿಯೋ ತಗೊಂತಂದ್ರೆ 0.5 ಇರಬೇಕಾಗ್ತದೆ. ಅಂದರೆ ನಾವು ಈಗ ಏನಂತಾರೆ 160 ಸೆಂಟಿಮೀಟರ್ ಇರ್ತೀರಿ ಅಂತ ಇಟ್ಕೊಳ್ಳಿ ಯಾರಾದ್ರೂ ಒಬ್ರು, ಅವ್ರದ್ದು ಐಡಿಯಲ್ ವೆಯ್ಟು 80 ಕೆಳಗಿರ್ಬೇಕು. ಸೊ ಇದನ್ನ ನಾವು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಬೇಕು. ಇದು ಬಿಡ್ತು ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲೇ ಬಂದು ಚೆಕಪ್ ಮಾಡಿಸ್ಕೊಂತಾರೆ ಅಂತಂದ್ರೆ ನಾವು ECG ಚೆಕಪ್ ಮಾಡ್ತೀರಿ, ಮತ್ತೆ ಎಕೋ ಅಂತ ಮಾಡ್ತೀರಿ, ಅಂದ್ರೆ ಹಾರ್ಟಿಂದು ಸ್ಕ್ಯಾನಿಂಗ್ ಎಕೋ ಸ್ಕ್ಯಾನ್ ಮಾಡ್ತೀರಿ, TMT ಪರೀಕ್ಷೆ ಮಾಡ್ತೀರಿ. ಇದು ಸಾಮಾನ್ಯವಾಗಿ ಮಾಡಬೇಕಾಗಿರುವಂತ, ಅಂದ್ರೆ ಎಲ್ಲರಿಗೂ ಮಾಡಬೇಕು ಅಂತಲ್ಲ, ಬಟ್ ಸಾಮಾನ್ಯವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇರುವಂತದ್ದು ECG, ಎಕೋ, TMT ಪರೀಕ್ಷೆ, ಮತ್ತೆ ನಾ ಹೇಳಿರೋ ಪ್ರಕಾರವಾಗಿ BP ಶುಗರ್ ಪರೀಕ್ಷೆ ಮಾಡ್ತೀರಿ, ಕೊಲೆಸ್ಟ್ರಾಲ್ ಚೆಕಪ್ ಮಾಡ್ತೀರಿ, ಮತ್ತೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಕೂಡ ನಮ್ಮಲ್ಲಿ ಮಾಡೋ ಸೌಲಭ್ಯ ಇದೆ. ಇನ್ ಕೇಸ್ ಏನಾದರೂ ಎದೆ ಬಡ್ತಿದ್ದು ವೇರಿಯೇಷನ್ ಬರ್ತಿದೆ, ಕಡಿಮೆ ಆಗ್ತಿದೆ ಅಂತಂದ್ರೆ ಅದ್ರ ಪ್ರಕಾರವಾಗಿ ನಾವು ಪೇಸ್ ಮೇಕರ್ ಅಂತ ಮಾಡಬೇಕು ಅಂತ ಬರ್ತದೆ. ಇದು ಸೌಲಭ್ಯನೂ ನಮ್ಮಲ್ಲಿದೆ. ಸೊ ಹಾರ್ಟಿನ ಪ್ರಕಾರ ಇಷ್ಟೆಲ್ಲ ಈ ತರದ ಎಲ್ಲಾ ಸೌಲಭ್ಯಗಳು ಕೂಡ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸೌಲಭ್ಯಗಳು ಇದೆ, ಇರುತ್ತೆ ಸರ್. ಈಗ ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಂತ ಹೇಳಿದ್ದಾವಲ್ಲ ಸಾಕಷ್ಟು, ಇವು
ವಂಶಪಾರಂಪರ್ಯವಾಗಿ ಬರುವಂತಹ ಸಾಧ್ಯತೆ ಇದೆಯಾ? ಹೌದು, ನಾ ಮುಂಚೆ ಹೇಳಿರೋ ಪ್ರಕಾರವಾಗಿ ಒಂದು ಈ ಚಿಕ್ಕ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಾಗ್ಲಿ ಹಾರ್ಟ್ ಅಲ್ಲಿ ಹೋಲ್ ಅಂತ ಏನ್ ಹೇಳ್ತೀರಿ ಅಂತ ಇದು ಫ್ಯಾಮಿಲಿ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಅಂದ್ರೆ ವಂಶ ಪಾರಂಪರ್ಯವಾಗಿ ಕೆಲವೊಂದು ಕಾಯಿಲೆಗಳು ಬರ್ತವೆ, ಅದೊಂದಿದೆ. ಅದು ಬಿಡ್ತು ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀರಿ ಇದ್ರದ್ದು ಕೂಡ ಒಂಚೂರು ಕಾಂಟ್ರಿಬ್ಯೂಷನ್ ಬರುತ್ತೆ. ಯಾರಿಗೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ದು ಹತ್ತಿರದ ಸಂಬಂಧ ಅಂತಂದ್ರೆ ಅಣ್ಣ ತಮ್ಮಂದ್ರು ಅಪ್ಪ ಅಥವಾ ಇದು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಅಥವಾ ಅಪ್ಪ ಅಮ್ಮ ಇಂಥ ರಿಲೇಷನ್ ನಲ್ಲಿ ಯಾರಿಗಾದ್ರೂ 50 ಅಥವಾ 60 ವರ್ಷದ ಕೆಳಗಡೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತಂದ್ರೆ ಅದು ಸಿಗ್ನಿಫಿಕೆಂಟ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀರಿ. ಅಂದ್ರೆ ಆ ಪ್ರಕಾರವಾಗಿ ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಇದ್ರೆ ನಮಗೂ ಇದು ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಕಸಿನ್ಸ್ ಆ ತರ ಲೆಕ್ಕ ಬರೋದಿಲ್ಲ. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥ ಲೆಕ್ಕಾಚಾರದಲ್ಲಿ ಯಾರಿಗಾದ್ರೂ ಹಾರ್ಟಿನ ಪ್ರಕಾರವಾಗಿ ಹಾರ್ಟ್ ಅಟ್ಯಾಕ್ ತರ ಇದೆ, ಕೊಲೆಸ್ಟ್ರಾಲ್ ಇದೆ, BP ಇದೆ, ಶುಗರ್ ಇದೆ ಅಂತಂದ್ರೆ ನಮಗೆ ಅದು ಪಾರಂಪರ್ಯವಾಗಿ ನಮಗೆ ಅದು ಇನ್ಹೆರಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ 40 ವರ್ಷ ದಾಟಾದ್ಮೇಲೆ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಬೇಕು. BP ನಾನು ಆಲ್ರೆಡಿ ಹೇಳಿರೋ ಪ್ರಕಾರವಾಗಿ 3 ಇದು ಚೆಕಪ್ ಮಾಡಿಸ್ಕೊಬೇಕು. BP, ಶುಗರ್, ಕೊಲೆಸ್ಟ್ರಾಲ್ ಚೆಕಪ್ ಮಾಡಿಸ್ಕೊಬೇಕು. ಮತ್ತೆ ಅವರು ವೆಯ್ಟ್ ಕಂಟ್ರೋಲ್ ಮಾಡ್ಕೊಬೇಕು, ನೋಡ್ಕೊಬೇಕು. ಇಷ್ಟು ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ಇಟ್ ನಾವು ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಬೋದು. ಯಾಕೆಂತಂದ್ರೆ ನಾವು ನೋಡಿದಿರಿ, ತುಂಬಾ ಜನ ಪೇಷಂಟ್ಸ್ ನೋಡಿದಿರಿ, ತಂದೆ ಅವರಿಗೆ 40 ವರ್ಷಕ್ಕೆ ಆ ಸುಮಾರಲ್ಲಿ ಬೈಪಾಸ್ ಸರ್ಜರಿನೇ ಮಾಡ್ಬೇಕಾಗುತ್ತೆ. ಅಷ್ಟು ಸಿವಿಯರ್ ಇದು ಏನಂತಾರೆ ರಕ್ತನಾಳಗಳಲ್ಲಿ ತೊಂದರೆ ಇರ್ತದೆ. ಆಯ್ತಾ? ಹಾಗೆ ಫಾಲೋ ಅಪ್ ಮಾಡ್ಕೊಂತ ನಾವು ನೋಡಿದಿರಿ, ಮಕ್ಕಳಿಗೆ 18-20 ವರ್ಷ ಆದ್ಮೇಲೆ ನಾವು ಚೆಕಪ್ ಅಡ್ವೈಸ್ ಮಾಡಿದಾಗ ಕೊಲೆಸ್ಟ್ರಾಲ್ಸ್ ಲೆವೆಲ್ಸ್ ನೋಡ್ತೀರಿ, ತುಂಬಾ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಅವ್ರಿಗೆ ಇದು ಆಂಜಿಯೋಗ್ರಾಮ್ ಎಲ್ಲ ಮಾಡಿ ನೋಡಿದ್ರೆ 20-25 ವರ್ಷದಲ್ಲೇ ಬೈಪಾಸ್ ಮಾಡಬೇಕು ಅನ್ನೋಂಥ ಸಿಚುವೇಶನ್ ಕಂಡಿದ್ದೀರಿ ನಾವು. ಅದೇ ಇವೆಲ್ಲ ರೇರ್ ಸರ್ಕಮ್ಸ್ಟೆನ್ಸಸ್. ಬಟ್ ಎಷ್ಟು ಇಂಪಾರ್ಟೆಂಟ್ ಅಂತು ಅಂದ್ರೆ ಎಳೆ ವಯಸ್ಸಲ್ಲಿ ಯಾರಿಗಾದ್ರೂ ನಮ್ಮ ಸಂಬಂಧದಲ್ಲಿ ಹಾರ್ಟಿನ ಪ್ರಕಾರವಾಗಿ ತೊಂದರೆ ಬಂದಿದೆ ಅಂತಂದ್ರೆ ನಾವು ಚೆಕಪ್ ಮಾಡಿಸ್ಕೊಬೇಕಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಬಸವರಾಜ್ ಅಂತ. ಬಸವರಾಜ್ ಎಲ್ಲಿಂದ? ಅರಸೀಕೆರೆಯಿಂದ. ಮಾತಾಡಿ ಬಸವರಾಜ್. ಸರ್, ನಾನು ಸುಮಾರೊಂದು 5-6 ವರ್ಷದಿಂದ ಈ ಕ್ಲೋನೋಸ್ ಫೋರ್ಟ್ ಅಂತ ಹೇಳಿ ಒಂದು ಮಾತ್ರೆ ತಗೊಂತಾ ಇದ್ದೀನಿ. ಅದು ತಗೊಂಡ್ರೆ ಸರಿಯಾಗಿ ನಿದ್ರೆ ಬರ್ತದೆ ನೈಟ್. ಅದಕ್ಕೆ BP ಮಾತ್ರೆಯನ್ನು ಕೊಟ್ಟಿದ್ದಾರೆ, ನೆಪ್ಲಾಂಗ್ ಅಂತ. ಈ ಕ್ಲೋನೋಸ್ ಫೋರ್ಟ್ ತಗೊಳೋದ್ರಿಂದ ಏನಾದ್ರು ತೊಂದರೆ ಇದೆಯಾ? ಈಗ ನೋಡಿ, ಒಂದು ಈ ಥರ ಬ್ರ್ಯಾಂಡ್ದು ಹೆಸರು ಹೇಳ್ತು ಅಂದರೆ ನಮಗೂ ಆ್ಯಕ್ಚುಲಿ ಕಷ್ಟ ಆಗ್ತದೆ. ಮಾತ್ರೆ ಹೆಸರು ಬೇರೆ, ಅಂದರೆ ಮಾತ್ರೆ ನಾವು ಯಾವ ಮಾತ್ರೆ ಕೊಡ್ತಿರ್ತೀರಿ ಅದರದ್ದು ಬೇರೆ ಬೇರೆ ಬ್ರ್ಯಾಂಡ್ಸ್ ಇರ್ತವೆ. ಸೊ ಈ ಕ್ಲೋನಸ್ ಫೋರ್ಟ್ ಒಳಗಡೆ ಏನಿದೆ ಕಂಟೆಂಟು ಅಂತ ನನಗೆ ಗೊತ್ತಿಲ್ಲ. ಸೊ ಅದರ ಪ್ರಕಾರವಾಗಿ ಎಸಿಟಲೋಫಾರ್ಮ್ 10 mg, ಓಕೆ, ಕ್ಲೋನಾಜಪಾಮ್ 5 mg ಇದೆ. ಸರಿ ನೋಡಿ, ಇದು ಏನಂತಾರೆ ಮಾನಸಿಕ ರೋಗ ಮತ್ತೆ ಡಿಪ್ರೆಷನ್ ಆಗಲಿ ಅಥವಾ ಆಂಗ್ಸೈಟಿ ಆಗಲಿ ಅಂತ ಪೇಷಂಟ್ಸ್ಗೆ ಕೊಡುವಂಥ ಇದು ಮಾತ್ರೆ ಇರ್ತದೆ. ಹಾಗಾಗಿ ಈ ಮಾತ್ರೆ ತಗೊಬೋದಾ ಬೇಡವಾ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ನೀವು ಮನೋರೋಗರ ತಜ್ಞರ ಹತ್ರ ಅಥವಾ ಯಾರ ಕಡೆ ತೋರಿಸ್ಕೊಂತ ಇರ್ತೀರಾ ಅವ್ರ ಕಡೆ ನೀವು ತೋರಿಸ್ಕೊಂಡು ಫಾಲೋ ಅಪ್ ಮಾಡ್ಕೊಳ್ಳೋದು ಉತ್ತಮ. ನೋಡಿ, ಇದು ನೆಬ್ಲಾಂಗ್ ಮಾತ್ರೆ ಅದು BP ಇದು ಕಂಟ್ರೋಲ್ ಇತ್ತು ಅಂದ್ರೆ ಅದೇ ಮಾತ್ರ ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಲ್ಲ, ಒಂದೊಂದ್ಸಾರಿ ನನಗೆ ವಾಕ್ ಹೋಗ್ಬೇಕಾದ್ರೆ ಸುಸ್ತಾಗ್ತದೆ, ಒಂದೊಂದ್ಸರಿ ಬೆವರು ಬರುತ್ತೆ. ಎಷ್ಟು ದೂರ ವಾಕಿಂಗ್ ಮಾಡಿದಾಗ? ಒಂದ್ ಸ್ವಲ್ಪ 1 ಕಿಲೋಮೀಟರ್ ನಡೆದಾಗ ಇದ್ದಕ್ಕಿದ್ದಂಗೆ 2 ಸಾರಿ ಆಗಿತ್ತು. ತುಂಬಾ ಬನಿನೆಲ್ಲ ನೆಂದೋಗಿತ್ತು. ಓಕೆ ನೋಡ್ರಿ, ಈ ತರ ಆಗ್ತಿದೆ ಅಂತಂದ್ರೆ ಅದು ಒಂಚೂರು ಕನ್ಸರ್ನಿಂಗ್ ಸಿಂಪ್ಟಮ್ ಅಂತಾನೆ ಹೇಳ್ಬೋದು. ಅಂದ್ರೆ ಸಾಧಾರಣವಾಗಿ ಮಾಡಿದಾಗ ಒಂಚೂರು ಬೆವರು ಬರ್ತದೆ ಮತ್ತೆ ಸುಸ್ತಾಗ್ತದೆ. ಬಟ್ ಬಟ್ಟೆ ಪೂರ ನೆನೆಯುವಷ್ಟೆಲ್ಲಾನು ಇದು ಶೆಕೆ ಬರುತ್ತೆ, ಇದು ಬೆವರು ಇಳಿತಿದೆ ಅಂತ ಇತ್ತು ಅಂದ್ರೆ ಗೊತ್ತಾಯ್ತು. ತುಂಬಾ ನೆಂದೋಗಿತ್ತು, ನಡೆಯಕ್ಕಾಗ್ಲಿಲ್ಲ. ಅದೇ ಗೊತ್ತಾಯ್ತು. ಅವಾಗ ಎದೆ ನೋವು ಆತರ ಏನಾದ್ರು ಕಾಣಿಸ್ಕೊಂಡಿತ್ತ? ಎದೆ ನೋವು, ಎದೆ ಮೇಲೆ ಭಾರ ಆತರ ಏನಿಲ್ಲ, ಬೆವರು ಸುಸ್ತು. ಸರಿ ನೋಡಿ, ಗೊತ್ತಾಯ್ತು. ಇದು ಕೆಲವೊಬ್ಬರಿಗೆ ಪಕ್ಕದಲ್ಲಿ ಅಲ್ಲೇ ಒಂದು ಅಂಗಡಿ ಕುಂತ್ಕೊಂಡು ಗೊತ್ತಾಯ್ತು. ಕೇಳಿಸ್ಕೊಳ್ಳಿ ಬಸವರಾಜು, ಕೇಳಿಸ್ಕೊಳ್ಳಿ, ಡಾಕ್ಟರ್ ಮಾತಾಡ್ತಿದ್ದಾರೆ. 4 ಗಂಟೆ ಕುಂತ್ಕೊಂಡು ಒಂದ್ ಜ್ಯೂಸ್ ಕುಡಿದ್ಮೇಲೆ ತಣ್ಣಗಾಯ್ತು.
ಆಯ್ತು, ಗೊತ್ತಾಯ್ತು. ಈಗ ನೋಡಿ, ಒಂದು ಈ ತರ ಆಗಿದೆ ಅಂತಂದ್ರೆ ಇದು ಕೆಲವೊಬ್ಬರಿಗೆ ಶುಗರ್ ಡೌನ್ ಆದಾಗ್ಲೂ ಆಗ್ಬೋದು, ಸರಿನಾ? ಯಾಕೆಂದ್ರೆ ಎದೆ ನೋವು ಏನಾದರೂ ಇತ್ತು ಅಂದರೆ ಡೆಫಿನೆಟ್ಲಿ ಹಾರ್ಟಿನ ಪ್ರಕಾರವಾಗಿ ಸಮಸ್ಯೆ ಇದೆ, ಬಂದು ತೋರಿಸ್ಕೊಳ್ರಿ ಅಂತ ಹೇಳ್ತಿದ್ದೆ. ಸೊ ಫಸ್ಟಿಗೆ ನೀವು ಶುಗರ್ ಚೆಕಪ್ ಮಾಡಿಸ್ಕೊಳ್ಳಿ. ಅದೇನಾದರೂ ನಾರ್ಮಲ್ ಇತ್ತು ಅಂದರೆ ಬಂದು ನಮ್ಮನ್ನು ಆಸ್ಪತ್ರೆಯಲ್ಲಿ ಕಾಣ್ರಿ. ಯಾಕೆ ಅಂತಂದರೆ ಈ ಥರ ಆಗ್ತಿರೋದು ಕೆಲವೊಬ್ಬರಿಗೆ ಹೃದಯ ಸಂಬಂಧಿ ಕಾಯಿಲೆಗಳದ್ದು ಸಿಂಪ್ಟಮ್ಸ್ ಇರ್ಬೋದು, ಸರಿನಾ? ಸೊ ಹಾಗಾಗಿ ಒಂದು ಸತಿ ಬಂದು ತೋರಿಸ್ಕೊಳ್ಳಿ. ಶುಗರ್ ನಾರ್ಮಲ್ ಇದೆ. ಹೌದಾ? ಅಲ್ಲ, ಓಕೆ, ಶುಗರ್ ನಾರ್ಮಲ್ ಇತ್ತು ಅಂದರೆ ಒಂದು ಸತಿ ಬಂದು ನಮ್ಮ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ. ಹೃದಯ ಸಂಬಂಧಿ ಕಾಯಿಲೆಗಳದ್ದು ಇದಿರ್ಬೋದು, ಇದು ಸ್ಟಾರ್ಟಿಂಗ್ ಥರ ಇರ್ಬೋದು. ಸೊ ಬಂದು ತೋರಿಸ್ಕೊಳ್ಳಿ ಆ ಥರ ಆಗ್ತಿದೆ ಅಂತ. ಅದು ಗೊತ್ತಿಲ್ಲ ಸರ್, ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಮಾತ್ರದ ಎಫೆಕ್ಟ್ ಇದೆಯಾ ಇಲ್ಲ. ನೀವು ಮೊದಲು ಯಾರನ್ನ ತೋರಿಸ್ಕೊಂಡಿದ್ರೆ ಅಲ್ಲೇ ತೋರಿಸ್ಕೊಳ್ಳಿ. ಅದು ಕ್ಲೋನಸ್ 14 ಏನಿದೆ ಅದು ನೀವು ಕಂಟಿನ್ಯೂ ತೋರಿಸ್ಕೊಂಡು ಅಲ್ಲಿ ತೋರಿಸ್ಕೊಂಡು ಕಂಟಿನ್ಯೂ ಬಡಿ. ಬಟ್ ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಒಂದು 2 ಸತಿ ತುಂಬಾ ಸುಸ್ತಾಯಿತು, ಬೆವರಿಳಿತು ಅಂತ ಹೇಳ್ತಿದ್ದೀರಲ್ಲ, ಆ ಪ್ರಕಾರವಾಗಿರೋ ತೊಂದರೆಗೆ ಬಂದು ನಮ್ಮ ಕಾರ್ಡಿಯಾಲಜಿಯಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ. ಧನ್ಯವಾದ ಬಸವರಾಜ್ ಅವರ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ಈಗ ಈ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಅನ್ನುವಂಥದ್ದು ಎರಡಿದೆ ಸರ್. ಅದರ ನಡುವಿನ ವ್ಯತ್ಯಾಸ ಏನು, ಯಾವ ಕಾರಣಕ್ಕೆ ಅದಾಗುತ್ತೆ ಅನ್ನೋದನ್ನು ಒಂಚೂರು ತಿಳಿಸಿ ಸರ್. ಓಕೆ, ಈಗ ನೋಡಿ, ಹೃದಯ ಸ್ತಂಭನ ಅಂತ ಹೇಳ್ತು ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಅರೆಸ್ಟ್ ಅಂತ ಅಂದ್ರೆ ಬೇಸಿಕಲಿ ಹಾರ್ಟು ಕೆಲಸ ಮಾಡೋದು ನಿಂತೋಗಿದೆ, ಸಂಪೂರ್ಣವಾಗಿ ನಿಂತೋಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಮಗೆ ಹೃದಯ ಸಂಬಂಧಿ ಕಾಯಿಲೆ ಅಷ್ಟೇ ಅಲ್ಲ, ಬೇರೆ ಸುಮಾರು ಕಾಯಿಲೆಗಳು ಇರ್ತವೆ. ಈಗ ಪಾಯ್ಸನಿಂಗ್ ಇರ್ಬೋದು, ಬೇರೆ ಸುಮಾರು ತೊಂದರೆಗಳಿರ್ಬೋದು. ಅದು ಅವಾಗೆಲ್ಲಾನು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಇದು ತೊಂದರೆ ಆಗೋ ಚಾನ್ಸ್ ಇರುತ್ತೆ, ಸರಿನಾ? ಬಟ್ ಹೃದಯಾಘಾತ ಅಂತಂದ್ರೆ ಹೃದಯ ಸಂಬಂಧಿ ಕಾಯಿಲೆನೇ ಅದು. ಕಾರ್ಡಿಯಾಕ್ ಅರೆಸ್ಟ್ ಈಸ್ ನಾಟ್ ಬಿಕಾಸ್ ಆಫ್ ಹಾರ್ಟ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಹಾರ್ಟ್. ಅದು ಬೇರೆ ನಮ್ಮ ದೇಹದಲ್ಲಿ ಹಲವಾರು ತೊಂದರೆಗಳಿತ್ತು ಅಂದ್ರೂ ಕಾರ್ಡಿಯಾಕ್ ಅರೆಸ್ಟ್ ಬರ್ಬೋದು. ಎಸ್ಪೆಷಲಿ ಈಗ ಕಿಡ್ನಿ ತೊಂದರೆ ಇರುತ್ತೆ, ಅವರಿಗೆ ಡಯಾಲಿಸಿಸ್ ಅಡ್ವೈಸ್ ಮಾಡಿರ್ತಾರೆ, ಮತ್ತೆ ಅವರಲ್ಲಿ ಪೊಟ್ಯಾಷಿಯಂ ಅಂಶ ಏರ್ಪೇರ್ ಆಗೋ ಚಾನ್ಸ್ ಇರುತ್ತೆ. ಈ ತರ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆದಾಗ್ಲೂ ಅಷ್ಟೇನೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದ್ರೆ ಹಾರ್ಟ್ ಇಂದು ಮಾತ್ರ ತೊಂದರೆ ಅಲ್ಲ, ಇದು ಬೇರೆ ತೊಂದರೆ ಇರೋ ಪೇಷಂಟ್ಸ್ಗೂ ಬರುತ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಅಂದ್ರೆ ಅದು ಹಾರ್ಟ್ ಇಂದು ರಕ್ತ ಸಂಚಾರ ಏರ್ಪೇರ್ ಆಗಿ ಹಾರ್ಟ್ ಇಂದು ರಕ್ತನಾಳ ಬ್ಲಾಕ್ ಆಗಿ ಬರುವಂತ ಒಂದು ಕಾಯಿಲೆ. ಹೀಗೆ ಅದೆರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಅದನ್ನ ನಮ್ಮ ಒನ್ ಆಫ್ ದ ಕಾಸ್ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆಗ್ಲಿಕ್ಕೆ ಕಾಸು ಒನ್ ಆಫ್ ದ ಕಾಸು ಹಾರ್ಟ್ ಅಟ್ಯಾಕ್ ಇರಬಹುದು. ಆತರ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್, ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ. ಮಾತಾಡಿ. ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಈಗ ನನ್ನ ಶ್ರೀಮತಿಯವರಿಗೆ ಈಗ ಒಂದು 2-3 ವರ್ಷದಲ್ಲಿ ಹಾಸನ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಎದೆನೋವು ಅಂತ ಹೇಳಿ ಹೋದಾಗ ಅವರೆಲ್ಲ ಚೆಕ್ ಮಾಡ್ಬೇಕಾದ್ರೆ ಇದು ತುಂಬಾ ಸೀರಿಯಸ್ ಆಗಿದೆ, ಕೊಲೆಸ್ಟ್ರಾಲ್ 400 ಚಿಲ್ಲರೆ ಇದೆ, ಮತ್ತೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ದೊಡ್ಡ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ರು. ಮತ್ತೆ ನಾನು ಮೈಸೂರು ಜಯದೇವ ಆಸ್ಪತ್ರೆಗೆ ಹೋಗಿ ಎಲ್ಲಾ ತರ ಟೆಸ್ಟ್ ಮಾಡಿಸಿ ಕೊನೆಗೆ ಸಾಯಿಬಾಬಾ ಆಸ್ಪತ್ರೆಗೆ ಹೋಗಿ ಅವ್ರು ಕೊನೆಗೆ ಏನ್ ಹೇಳಿದ್ರು ಅಂದ್ರೆ, ಇದು ತುಂಬಾ ವಿರಳ, ಇವ್ರ ಹಾರ್ಟೇ ಮಾಮೂಲಿ ಮನುಷ್ಯರಿಗಿಂತ 3 ಪಟ್ಟು ದೊಡ್ಡದಿದೆ, ಇದು ಮಾತ್ರೆ ತಗೊಳ್ತಾ ಇರ್ಬೇಕು, ಇದಕ್ಕೆ ಸದ್ಯಕ್ಕೆ ಬೇರೆ ಏನು ಇದಿಲ್ಲ, ತೊಂದರೆ ಏನಿಲ್ಲ, ಮತ್ತೆ ಎಣ್ಣೆ ಪದಾರ್ಥಗಳೆಲ್ಲ ಕಮ್ಮಿ ತಿನ್ನಿ ಹೀಗೆ ಅಂತ ಹೇಳಿದ್ರು. ಅವರು ಲೈಫ್ ಲಾಂಗ್ ಮಾತ್ರೆನೇ ತಿಂತ ಇರ್ಬೇಕಾ, ಅದಕ್ಕೆ ಏನ್ ಪರಿಹಾರ ಇಲ್ವಾ? ಅದೇ, ಈಗ ನೋಡಿ, ನೀವು ಹೇಳಿರೋ ಪ್ರಕಾರ ಇದು ಪ್ರಾಬಬ್ಲಿ ಹಾರ್ಟಿಂದು ನಾವು ಮಜಲ್ ಅಂತ ಹೇಳ್ತೀರಿ, ಏನ್ ಹೇಳ್ತೀರಿ, ಹಾರ್ಟ್ ಒಂದು ಮಾಂಸದ ಮುದ್ದೆ ಅಂತ ಹೇಳಿದ್ನಲ್ಲ. ಸೊ ಅದರದ್ದು ಕೆಲವೊಬ್ಬರಿಗೆ ಏನಾಗಿರುತ್ತೆ, ದಪ್ಪ ಆಗಿರುತ್ತೆ, ಸರಿನಾ? ಸೊ ಮೋಸ್ಟ್ ಪ್ರಾಬಬ್ಲಿ ಅದು ನಿಮಗೆ ಇದು ಏನು ಶ್ರೀಮತಿ ಅವ್ರಿಗೆ ಆ ಥರ ಇರ್ಬೋದು, ಸರಿನಾ? ಆ ಥರ ಇರೋವಂಥ ಪೇಷಂಟ್ಸಿಗೆ ನಾವು ಆದಷ್ಟು ಸಿಂಪ್ಟಮ್ಯಾಟಿಕಲಿ ಟ್ರೀಟ್ಮೆಂಟ್ ಕೊಡ್ತೀರಿ. ಅಂದರೆ ಅದರಿಂದ ಬರುವಂಥ ತೊಂದರೆಗಳು ತಡೆಗಟ್ಟಲಿಕ್ಕೆ ಅಂತ ಮಾತ್ರೆ ಇರ್ತದೆ, ಅದನ್ನು ಲೈಫ್ ಲಾಂಗ್ ತಗೊಬೇಕಾಗ್ತದೆ. ಮತ್ತು ಕೊಲೆಸ್ಟ್ರಾಲಿಂದು ಕೂಡ ಅಷ್ಟೇ, ಮಾತ್ರೆ ಆದಷ್ಟು ಲೈಫ್ ಲಾಂಗ್ ತಗೊಬೇಕಾಗ್ತದೆ. ಯಾಕೆಂತಂದರೆ 400 ಚಿಲ್ಲರೆ ಎಲ್ಲ ಹೋಗಿದೆ ಅಂತಂದರೆ ಇವರಿಗೆ ಮಾತ್ರೆಗಳಿಲ್ದಿಲ್ಲ ಕಂಟ್ರೋಲ್ ಬರೋದು ತುಂಬ ಅಪರೂಪ. ಕಂಟ್ರೋಲ್ ಬಂದಿದೆ ಅಂತಂದರೆ ತುಂಬ ಒಳ್ಳೆಯದು. ಅಂದರೆ ಕೆಲವೊಬ್ಬರು ಫುಡ್ ಆಗಲಿ, ಡಯಟ್ ಆಗಲಿ ಮತ್ತು ಎಕ್ಸಸೈಸ್ ಮಾಡಿಕೊಂಡು ಕೆಲವೊಬ್ಬರಿಗೆ ಕಂಟ್ರೋಲ್ ಬರೋ ಚಾನ್ಸ್ ಇರ್ತದೆ. ಆ ಥರ ಕಂಟ್ರೋಲ್ ಬಂದಿದೆ ಅಂತಂದರೆ ನೋಡಿಕೊಂಡು ಕೊಲೆಸ್ಟ್ರಾಲಿಂದು ಮಾತ್ರೆ ನಿಲ್ಲಿಸ್ಬೋದು. ಬಟ್ ಹಾರ್ಟಿನ ಪ್ರಕಾರವಾಗಿ ಏನದು ದಪ್ಪ ಆಗಿದೆ ಅಥವಾ ಏನಿದೆ ಅದು ಸ್ವಲ್ಪ ಕಷ್ಟ ಅದು ನಿಲ್ಲಿಸ್ಲಿಕ್ಕೆ ಮಾತ್ರೆನ. ಯಾಕೆಂತಂದರೆ ಮಾತ್ರೆ ನಿಲ್ಲಿಸ್ತು ಅಂದರೆ ಅವ್ರಿಗೆ ಅದರಿಂದ ತೊಂದರೆಗಳು ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಮಾತ್ರೆ ಕಂಟಿನ್ಯೂ ಮಾಡಬೇಕಾಗ್ತದೆ. ಅವರು ನಿಮ್ಮ ಮಕ್ಕಳದು ಮತ್ತೆ ನಿಮ್ಮ ಫಾದರ್ದು ನಿಮ್ಮ ಜೀನ್ಸ್ ಎಲ್ಲ ಕರ್ಕೊಂಡ್ಬಂದು ಒಂದ್ಸಲ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಹಾ, ಮಾಡಿಸಿದ್ರಾ? ಅದು ಅವ್ರ ಫಾದರ್ದು ಮದರ್ದೆಲ್ಲ ಮಾಡಿಸಿದ್ರು. ಅವ್ರ ಫಾದರ್ಗೆ ಆಲ್ರೆಡಿ ಸ್ಟಂಟ್ ಹಾಕಿದ್ದಾರೆ.
ಮಕ್ಕಳದು ಇನ್ನು ಮಾಡ್ಸಿಲ್ಲ, ಇನ್ನು ಚಿಕ್ಕ ಏಜ್ ಅಲ್ಲ ಅಂತ ಹೇಳಿ ನಾನು ನಿಮ್ಮ ಹತ್ರ ನೋಡೋಣ ಆದ್ರೆ ಓಕೆ, ನೋಡಿ ಅದು ಸಾಧಾರಣವಾಗಿ ಆದಷ್ಟು ಬೇಗ ಮಾಡಿಸ್ಕೊಬೇಕಾಗ್ತದೆ. ಈ ತರ ಹಾರ್ಟಿಂದು ಮಸಲಿಂದು ಪ್ರಶ್ನೆ ಬಂದಿದೆ ಅಂತ ಅಂದ್ರೆ ಅದು ಏನಂತಾರೆ ಹೆರಿಡಿಟರಿ, ವಂಶ ಪಾರಂಪರ್ಯವಾಗಿ ಬರೋ ಚಾನ್ಸ್ ಇರ್ತದೆ. ಹಾಗಾಗಿ ಅಟ್ಲೀಸ್ಟ್ ಮಕ್ಕಳದು ಜೆನೆಟಿಕ್ ಟೆಸ್ಟಿಂಗ್ ಆಗಿಲ್ಲ ಅಂತಂದ್ರೂ ECG ಎಕೋ ಪರೀಕ್ಷೆ ಆದರೂ ಮಾಡಿಸ್ಕೊಳ್ಳಿ ಫಸ್ಟಿಗೆ. ಅದಾದ್ಮೇಲೆ ನೋಡಿಕೊಂಡು ಜೆನೆಟಿಕ್ ಪರೀಕ್ಷೆ ಮಾಡಿಸ್ಕೊಬೇಕಾಗ್ತದೆ. ಇದರ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ನಿಮ್ಮ ಆಸ್ಪತ್ರೆಯಲ್ಲಿ BPL ಇದ್ರೆ ಹೆಲ್ಪ್ ಆಗುತ್ತಾ ನಿಮ್ಮ ಆಸ್ಪತ್ರೆಯಲ್ಲಿ? ಅದು ನೋಡೋಣ, ಅಂದ್ರೆ ಕಾಯಿಲೆ ಯಾವ ತರ ಇದೆ ಅನ್ನೋದ್ರ ಪ್ರಕಾರವಾಗಿ ನಾವು ನೋಡ್ಕೊಂಡು ಹೇಳ್ಬೇಕಾಗ್ತದೆ. ಶೋರ್, ಬನ್ನಿ. ಧನ್ಯವಾದ ಯೋಗೇಶ್, ಕರೆ ಮಾಡಿದ್ದಕ್ಕಾಗಿ. ಕೇಳುಗರೆ, ಇವತ್ತು ನಾವು ಆಯ್ಕೆಯನ್ನ ಮಾಡಿಕೊಂಡಿರತಕ್ಕಂಥ ವಿಷಯ ಹೃದಯ ರೋಗಗಳ ತಡೆಗಟ್ಟುವಿಕೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇರತಕ್ಕಂಥವರು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರತಕ್ಕಂಥವರು ಹಾಸನದ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು. ಸರ್, ಸಾಮಾನ್ಯವಾಗಿ ತಂಬಾಕಿದೆಯಲ್ಲ, ಟೊಬ್ಯಾಕೋ ಅಂತ ಹೇಳಿ ನಾವು ಕರಿತೀವಿ ಇಂಗ್ಲಿಷ್ನಲ್ಲಿ, ಈ ತಂಬಾಕಿಗೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ರೋಗಗಳು ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ತಂಬಾಕು ನಮ್ಮ ಹೃದಯದ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಡೆಫಿನೆಟ್ಲಿ ಸರ್. ಇದು ತಂಬಾಕು ಅಂತ ಅಂದ್ರೆ ಅದು ಹಾರ್ಟ್, ಇದು ಏನಂತಾರೆ ಕ್ಯಾನ್ಸರ್ ಬರೋದು ಅದು ಲೇಟ್ ಸ್ಟೇಜಸ್, ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಸರ್. ತಂಬಾಕು ಲಿಟ್ರಲಿ ಹೇಳ್ಬೇಕಂತಂದ್ರೆ ಸ್ಲೋ ಪಾಯ್ಸನ್. ನಮಗೆ ನಾವು ಒಂದ್ಸತಿ ತಗೊಂಡ್ರು ಅಷ್ಟೇನೆ, ಡೈಲಿ ತಗೊಂಡ್ರು ಅಷ್ಟೇನೆ, ಅದು ಸ್ಲೋ ಪಾಯ್ಸನ್ನೇ. ಸೊ ಪಾಯ್ಸನ್ನೇ. ಸೊ ಹಾಗಾಗಿ ಹಾರ್ಟಿಂದ ಅಷ್ಟೇ ಅಲ್ಲ, ನೀವು ಏನಂತಾರೆ ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಯಾವುದೇ ರೀತಿಯಲ್ಲಿ ತಗೊಂತಿತ್ತು ಅಂದ್ರೆ ಕ್ಯಾನ್ಸರ್ ಅಷ್ಟೇ ಅಲ್ಲ, ಹೃದಯಾಘಾತ, ಹೃದಯ ಸಂಬಂಧಿ ಕಾಯಿಲೆಗಳಾದ BP ಬರ್ಬೋದು, ಆಯ್ತಾ. ಅದಲ್ದಿರ ಸ್ಟ್ರೋಕ್ ಬರ್ಬೋದು, ಲಕ್ವ ಹೊಡೆಯೋದು, ಪಾರ್ಶ್ವ ಹೊಡೆಯೋದು ಅಂತ ಏನ್ ಹೇಳ್ತೀರಿ, ಸ್ಟ್ರೋಕ್ ಕೂಡ ಹಾಕ್ಬೋದು. ಅದಲ್ದಿರ ಕೈಕಾಲಲ್ಲಿ ಏನು ರಕ್ತನಾಳಗಳಿರ್ತವೆ, ಆ ರಕ್ತನಾಳಗಳದ್ದು ರಕ್ತ ಸಂಚಾರ ಏರ್ಪೇರ್ ಆಗ್ಬಿಟ್ಟು ಅಲ್ಲಿಂದು ಇದು ಏನಂತಾರೆ ಗ್ಯಾಂಗ್ರೀನು ಆ ತರ ಎಲ್ಲ ಹಾಕ್ಬಿಟ್ಟು ಆಂಪಿಟೇಷನ್ ಅಂತ ಹೇಳ್ತೀರಿ ನೋಡಿ, ಅಂದ್ರೆ ಕೈಕಾಲೆಲ್ಲಾನು ಕಟ್ ಮಾಡಿ ಆಪರೇಷನ್ ಮಾಡಿರ್ತಾರೆ ನೋಡಿ, ಆಂಪಿಟೇಷನ್. ಆ ತರ ಸಿಚುಯೇಷನ್ಸ್ ಆಗ್ತವೆ. ಸೊ ಒಂದು ಕಾಯಿಲೆ ಅಂತಲ್ಲ, ಎಲ್ಲಾ ರೀತಿ ಕಾಯಿಲೆನೂ ಬರ್ಬೋದು. ತಂಬಾಕಿನಿಂದ ಎಲ್ಲದೂ ಬರುವಂತ ಸಾಧ್ಯತೆ ಇರುತ್ತೆ, ಹಂತ ಹಂತವಾಗಿ ಬರ್ತಾ ಹೋಗುತ್ತೆ. ಹೌದು, ಅದು ಅಂದ್ರೆ ಒಬ್ಬರು ಎಲ್ಲರಿಗೂ ಈ ತರ ಕಾಯಿಲೆ, ಇದೇ ತರ ಕಾಯಿಲೆ ಬರುತ್ತೆ ಅಂತಲ್ಲ, ಅವ್ರ ಜೆನೆಟಿಕ್ಸ್ ಪ್ರಿಡಿಸ್ಪೊಸಿಷನ್ ಮೇಲೆ ಯಾವ ತರ ಕಾಯಿಲೆ ಬರುತ್ತೆ ಅಂತ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಸ್ಮೋಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಕೆಲವೊಬ್ಬರಿಗೆ ಸ್ಮೋಕಿಂಗ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ, ಕೆಲವೊಬ್ಬರಿಗೆ ಸ್ಟ್ರೋಕ್ ಬರುತ್ತೆ. ಯಾರಿಗೆ ಯಾವ ತರ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದು ನಾವು ಎಷ್ಟು ಬೇಗ ಶುರು ಮಾಡಿತ್ತು ಅಂದ್ರೆ ಎಷ್ಟು ಬೇಗ ಸ್ಟಾಪ್ ಮಾಡ್ಕೊಂತಿರೋ ಅಷ್ಟು ಒಳ್ಳೇದದು. ಯಾಕೆಂತಂದ್ರೆ ಈಗ ಜಸ್ಟ್ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಜಸ್ಟ್ ಒಂದು 2 ವಾರದ ಹಿಂದೆ ಒಬ್ಬರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರಿ, ಹಾರ್ಟ್ ಅಟ್ಯಾಕ್ ಆಗಿ ಬಂದಿದ್ರು. ಜಸ್ಟ್ 37 ವರ್ಷ. ಅವ್ರಿಗೆ ಬೇರೆ ಏನೂ ಇಲ್ಲ, ಕೊಲೆಸ್ಟ್ರಾಲ್ ಎಲ್ಲ ಚೆಕ್ ಮಾಡಿದ್ರಿ, BP ಶುಗರ್ ಎಲ್ಲ ನಾರ್ಮಲ್ ಇದೆ. ಕೇಳ್ತು ಅಂದ್ರೆ ಸ್ಮೋಕಿಂಗ್ ಒಂದೇನೆ, ದಿನಕ್ಕೆ 1-2 ಪ್ಯಾಕೆಟ್ ಸ್ಮೋಕಿಂಗ್ ಡೆಫಿನೆಟ್ಲಿ ಮಾಡ್ತಿದ್ರು ಅವರು. ಅದೇ ರೀಸನ್ ಬಿಡ್ತು ಅಂದ್ರೆ ಬೇರೆ ಇನ್ನೇನು ರೀಸನ್ ಇಲ್ಲ. ಸೊ ಹಾಗಾಗಿ ಹಾರ್ಟ್ ಸ್ಮೋಕಿಂಗ್ ಮಾಡ್ತಾ ಇರ್ತಂದ್ರೆ ಅವ್ರಿಗೆ ಹಾರ್ಟಿಂದ ಅಷ್ಟೇ ಅಲ್ಲ, ಯಾವ ಪ್ರಕಾರವಾಗಾದ್ರೂ ಕಾಯಿಲೆ ಬರಬಹುದು. ಸೊ ಅದನ್ನ ನಿಲ್ಸ್ಕೋಬೇಕು. ತಂಬಾಕನ್ನ ಯಾವ ರೂಪದಲ್ಲೂ ಕೂಡ ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಹೌದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ ಸರ್, ನಮಸ್ತೆ. ನಾನು ಮಣಿ ಅಂತ. ಮಣಿ, ಮಾತಾಡಿ ಸರ್. ನಮ್ಗೆ ಎದೆ ನೋವು, ತುಂಬಾ ನೋವು ಬರ್ತಾ ಇರುತ್ತೆ, ಉರಿ ಜಾಸ್ತಿ ಬರ್ತಾ ಇರುತ್ತೆ. ECG ಎಲ್ಲ ಮಾಡಿಸ್ತು, ಅದ್ರಲ್ಲೆಲ್ಲ ನಾರ್ಮಲ್ ಅಂತಾನೆ ಬಂತು. ಈಗ ನಾನು ಅಂತಾರೆ ಮನೆ ಚೆಂಡಿದ್ದಾಗ ಒಂದು 10 ನಿಮಿಷ ಉಸಿರಾಟನೇ ಬರ್ತಾ ಇರಲ್ಲ. ನಾನೇ ಒಂದು ಬಿಗಿಯಿಂದ ಉಸಿರ ಮೇಸ್ ಕುಡಿದು ಮತ್ತೆ ತಳಿಸ್ಬಿಡಿದು ಮಾಡ್ಬೇಕು. ಮತ್ತೆ ಯಾರು ಒಂಚೂರು ಏನಾರು ಇದಾಗಿ ಮಾತಾಡಿದ್ರೆ ಉಸಿರು ಮ್ಯಾಕಂದಾಗ ಆಗ್ಬಿಡುತ್ತೆ. ಭಯ ಅನ್ನೋದು. ಈಗ ನಿಮ್ ಜೊತೆ ಮಾತಾಡ್ತಿದ್ರೆ ನನಗೆ ತುಂಬಾನೇ ಭಯ ಆಗಿದೆ. ಆಯ್ತಾಯ್ತು, ಆರಾಮಾಗಿ ಉಸಿರಾಡಿ, ನಾನು ಮಾತಾಡ್ತೀನಿ. ಏನಿಲ್ಲ, ಈಗ ನೋಡಿ, ಒಂದು ಎದೆ ನೋವು ಜಸ್ಟ್ ಒಂದು ಕೇಳ್ತೀನಿ. ಈಗ ಎದೆ ನೋವು ಅಂತ ಏನು ಹೇಳ್ತಿದ್ದೀರಲ್ಲ, ಅದು ಯಾವಾಗ ಬರುತ್ತೆ? ನೀವು ಸುಮ್ಮನೆ ಕೂತಿರ್ಬೇಕಾದ್ರೇನೂ ಬರುತ್ತಾ, ಏನಾದ್ರು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಬರುತ್ತಾ? ಏನಾದ್ರು ಒಂದು ಫಂಕ್ಷನ್ ತಗೊಂಡ್ರು ನೋವು. ನಾನು CP ಸರ್. ಹಾ, CP ಆಗಿದೆ ನನಗೆ. ಓಕೆ. ನನಗೆ ತಿರ್ಗಾಡಕ್ ಆಗೋದಿಲ್ಲ. ಯಾರು ಒಂದ್ ಸ್ವಲ್ಪ ಟೆನ್ಷನ್ ತಗೊಂಡ್ರು ಆತರ ಆಗುತ್ತೆ. ಮತ್ತೆ ಎದೆ ಉರಿ ತುಂಬಾ ಬಂದ್ಬಿಡುತ್ತೆ. ಅದೇ ನೋಡಿ, ಇದು ಏನಂತಾರೆ, ಏನಾದ್ರು ನಡೆದಾಡ್ದಾಗ ಮಾಡಿದಾಗ ಕೆಲಸ ಮಾಡಿದಾಗ ಸಾಧಾರಣವಾಗಿ ನೋವು ಬರ್ತಿದೆ ಅಂತಂದ್ರೆ ಅದು ಹಾರ್ಟಿನ ಪ್ರಕಾರವಾಗಿ. ಇದರ ಟೆನ್ಷನ್ ತಗೊಂಡಾಗಲಿ ಬೇರೆ ಥರ ಎದೆ ಉರಿ ಥರ ಏನು ಬರ್ತಿದೆ ನನಗೆ ಹೇಳ್ತಿರೋದು ಹಾರ್ಟಿನ ಪ್ರಕಾರವಾಗಿರೋ ಥರ ಏನು ಅನ್ನಿಸ್ತಿಲ್ಲ ಅಮ್ಮ, ಸರಿನಾ? ನಿಮಗೆ ಒಂದು ತುಂಬ ಟೆನ್ಷನ್ ಇದ್ದೀರಾ ನೀವು, ಟೆನ್ಷನ್ ಪಾರ್ಟಿ ಇದ್ದೀರಾ ನೀವು. ಹೇಳ್ಬೇಕಂತಂದರೆ ತುಂಬ ಗಾಬರಿ ಮಾಡ್ಕೊತಾ ಇದ್ದೀರಾ ಎಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ. ಅದಕ್ಕಾಗಿ ಆ ಥರ ಆಗ್ತಿದೆ ಅಷ್ಟೇ, ಸರಿನಾ? ಹಾರ್ಟಿನ ಪ್ರಕಾರವಾಗಿ ಆಲ್ರೆಡಿ ECG ಅಂತ ಎಲ್ಲ ಚೆಕಪ್ ಆಗಿದೆ ಅಂತಂದರೆ ಹಾರ್ಟಿನ ಪ್ರಕಾರವಾಗಿ ತೊಂದರೆ ಇರೋ ಚಾನ್ಸು ಕಡಿಮೆನೆ, ಸರಿನಾ? ಅಂದ್ರೆ ಈಗ ಸರ್, ಈಗ ಒಂದು 2 ತಿಂಗಳಿಂದ ಈ ತರ ಉಸಿರು ನನಗೆ ಆಡಕ್ಕೆ ಆಯ್ತಾನೆ ಇಲ್ಲ. ಅದು ಬೇಕಾಯ್ತು ಅಂದರೆ ಒಂದ್ಸತಿ ಬಂದು ತೋರಿಸ್ಕೊಬೇಕಮ್ಮ. ಉಸಿರಾಟದ ಸಮಸ್ಯೆ ಯಾಕಿದೆ ಏನು ಅಂತ ನೋಡಲಿಕ್ಕೆ
ಅದು ಒಂದ್ಸತಿ ಬಂದು ತೋರಿಸ್ಕೊಬೇಕಾಗುತ್ತೆ. ಉಸಿರಾಡಕ್ಕೆ ಕಷ್ಟ ಆಯ್ತೈತಿ, ಮತ್ತೆ ಉಸಿರು ಮೇಕ್ಸಂದ್ರೆ ತಳಿಸಿ ಹೆಂಗಪ್ಪ ಇದ್ ಮಾಡೋದು ಅನ್ನಂಗ ಆಗುತ್ತೆ. ಆಯ್ತು, ಅದೇ ಗೊತ್ತಾಯ್ತಮ್ಮ. ಅದು ಒಂದ್ಸತಿ ಬಂದು ತೋರಿಸ್ಕೊಂತು ಅಂದ್ರೇನೆ ಯಾಕೆ ಆಗ್ತಿದೆ ಅಂತ ನೋಡಿ ಹೇಳ್ಬೋದು ಉಸಿರಾಟದ ಸಮಸ್ಯೆ ಪ್ರಕಾರವಾಗಿ. ಬರ್ತಾರೆ ಡಾಕ್ಟರ್ಗಳೆಲ್ಲ ಮನೆ ಹತ್ರನೇ, ಬಂದಾಗೆಲ್ಲ ಹೇಳ್ತೀನಿ. ಅವರು ECG ಮಾಡ್ತಿದ್ರು, ಮತ್ತೆ ಮಾಡ್ತೀನಿ. ಅಲ್ಲ, ಅದೇ ಎದೆ ನೋವು ಬಂದಾಗ ECG ಮಾಡ್ರಿ ಅಂತ ಹೇಳ್ತಾರೆ, ಅದ್ರಲ್ಲಿ ತಪ್ಪಂತಿಲ್ಲ. ಬಟ್ ಉಸಿರಾಟದ ಸಮಸ್ಯೆ ಇದೆ ಅಂತ ಏನು ಹೇಳ್ತಿದ್ದೀರಲ್ಲ, ಅದು ಒಂದು ಹಾರ್ಟಿನ ಪ್ರಕಾರವಾಗಂತೂ ಏನಿಲ್ಲ ತಗೊಳ್ಳಿ. ನೀವು ತುಂಬ ಟೆನ್ಷನ್ ಆಗ್ತಿದ್ದೀರಾ, ಅದರಿಂದನೇ ಈ ಥರ ಇದಾಗ್ತಿರೋದು ಅಂತ ನನ್ನ ಅನಿಸಿಕೆ ಇದೆ. ತುಂಬ ಟೆನ್ಷನ್ ಬಂದಾಗ ಬಲ್ಗೈ ತುಂಬ ನೋವು ಬಂದ್ಬಿಡುತ್ತೆ ನನಗೆ. ಹೌದಮ್ಮ, ಅದೇ ಗೊತ್ತಾಯ್ತು. ಬಟ್ ಅದೇ ನಾ ಹೇಳ್ತಿದ್ದೀರಲ್ಲ, ತುಂಬ ಆ್ಯಂಕ್ಷಸ್ ಇದ್ದೀರಾ, ತುಂಬ ಗಾಬರಿಯಲ್ಲಿ ಇದ್ದೀರಾ, ಟೆನ್ಷನ್ ಮಾಡ್ಕೊತಾ ಇದ್ದೀರಾ, ಹಾಗಾಗಿ ಈ ಥರ ಆಗ್ತಿದೆ ಅಂತ ನಮ್ಮ ಅನಿಸಿಕೆ. ಧನ್ಯವಾದ ಮಣಿಯವರೇ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ಈಗ ಈ BP ಮತ್ತು ಶುಗರ್ ಇರುತ್ತಲ್ಲ ಸರ್, ಈ BP ಮತ್ತು ಶುಗರು ನಮ್ಮ ಹೃದಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ? ಓಕೆ, ಈಗ ನೋಡಿ, BP ಅಂತಂದರೆ ಹೇಳಬೇಕು ಅಂತಂದರೆ ಹಾರ್ಟಿಂದು ರಕ್ತನಾಳಗಳಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಸೊ ನಮಗೆ ಹಾರ್ಟಿಂದು ಕೆಲಸ ಏನು, ಆ ರಕ್ತನಾಳಗಳಿಗೆ ರಕ್ತನ ಪೂರೈಕೆ ಮಾಡೋ ಥರ ಪಂಪ್ ಮಾಡೋದು. ಸೊ ಅಲ್ಲಿ ಏನಾದರೂ ಪ್ರೆಷರ್ ಜಾಸ್ತಿ ಇತ್ತು ಅಂದರೆ ಹಾರ್ಟು ಕೆಲಸ ಮಾಡಲಿಕ್ಕೆ ಜಾಸ್ತಿ ಒತ್ತಡ ಬೇಕಾಗುತ್ತೆ. ಸೊ BP ಎಷ್ಟು ಜಾಸ್ತಿ ಇರುತ್ತೋ ಹಾರ್ಟಿಂದು ಕೆಲಸ ಅಷ್ಟು ಜಾಸ್ತಿ ಮಾಡಬೇಕಾಗುತ್ತೆ ಒಂದು. ಮತ್ತೆ ಶುಗರ್ ಇರೋರಲ್ಲಿ ಏನಾಗುತ್ತೆ ಅಂತಂದ್ರೆ ರಕ್ತನಾಳಗಳಿರ್ತಾವಲ್ಲ, ಆ ರಕ್ತನಾಳಗಳಲ್ಲಿ ಕೆಲವೊಂದು ಸತಿ ಬೇಗ ಕೊಲೆಸ್ಟ್ರಾಲ್ ತುಂಬ್ಕೊಳಕ್ ಶುರು ಆಗುತ್ತೆ. ಶುಗರ್ ಬರೋದ್ರಿಂದ ಎಷ್ಟೊಂದು ಜನ ಪೇಷಂಟ್ಸ್ಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಾರ್ಮಲ್ ಇದ್ರೂ ಕೂಡ ಅವರಿಗೆ ಕೊಲೆಸ್ಟ್ರಾಲು ಹಾರ್ಟಿಂದು ರಕ್ತನಾಳಗಳಲ್ಲಿ ಸೇರ್ಕೊಳೋ ಚಾನ್ಸ್ ಇರುತ್ತೆ. ಸೊ ಅವಾಗ ಅವರಿಗೆ ಈ ತರ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆಲ್ರೆಡಿ BP ಇರೋಂಥ ಪೇಷಂಟ್ಗೆ ಹಾರ್ಟು ಸ್ಟ್ರೆಸ್ ಅಲ್ಲಿ ಇರುತ್ತೆ. ಅಂತ ಪೇಷಂಟ್ಗೆ ಶುಗರ್ ಬಂದು ಶುಗರ್ ಇಂದ ಏನಾದ್ರು ಈ ತರ ತೊಂದರೆ ಆಯ್ತು ಅಂದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬೇಗ ಬರೋ ಚಾನ್ಸಸ್ ಇರ್ತದೆ. ಸೊ ಇವೆರಡನ್ನೂ ನಾವು ಕಂಟ್ರೋಲಲ್ಲಿ ಇಟ್ಕೊಬೇಕು. ಇದು ನಾ ಹೇಳ್ತಿರೋದಂತಲ್ಲ, 20-30 ವರ್ಷ ಸ್ಟಡೀಸ್ ಮಾಡಿದ್ದಾರೆ ಇದ್ರ ಪ್ರಕಾರವಾಗಿ. ನಾವು ಎಷ್ಟು BP ಶುಗರು ಇವಾಗ ಬಂದಿದೆ, BP ಶುಗರು ಅಂತಂದ್ರೆ ನಾವು ಇವತ್ತಿಂದ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂತೀರಿ, ನಾವು ಅದನ್ನ 30 ವರ್ಷದಲ್ಲಿ ಕಾಣ್ಬೋದು. ಇಲ್ಲ, ಈಗ ನಮ್ಗೆ BP ಶುಗರು ಇವತ್ತಿಂದನೇ ನಾವು ಕಂಟ್ರೋಲ್ ಇಲ್ಲ, ನನಗೇನೋ ಸಮಸ್ಯೆ ಇಲ್ಲ, ಶುಗರ್ 500 ಇದ್ರೂ ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಅಂದ್ರೆ ಅವ್ರಿಗೆ ಇನ್ನೊಂದು 5 ವರ್ಷದಲ್ಲಿ ಹಾರ್ಟಿನ ಪ್ರಕಾರವಾಗಲ್ಲ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಎಷ್ಟೊಂದು ಜನಕ್ಕೆ ಕಣ್ಣು ಕಾಣಿಸೋದಿಲ್ಲ, ಕಣ್ಣು ಹೋಗ್ಬಿಡ್ತವೆ, ಕಣ್ಣಿಂದ ರಕ್ತನಾಳಗಳಲ್ಲಿ ಡ್ಯಾಮೇಜ್ ಬಂದ್ಬಿಟ್ಟು ಕಣ್ಣು ಕಾಣದಿರೋ ಥರ ಆಗುತ್ತೆ, ರೆಟಿನೋಪತಿ ಅಂತ ಹೇಳ್ತೀರಿ. ಮತ್ತೆ ಕಿಡ್ನಿದಲ್ಲಿ ರಕ್ತನಾಳಗಳದ್ದು ಪ್ರಾಬ್ಲಮ್ ಬಂದ್ಬಿಟ್ಟು ಕಿಡ್ನಿ ಸಮಸ್ಯೆ ಆಗಿಬಿಟ್ಟು ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀರಿ. ಆ ಪ್ರಕಾರವಾಗಿ ಸುಮಾರು ಕಾಯಿಲೆಗಳು ಬರ್ತವೆ. ಹಾಗಾಗಿ BP ಶುಗರು ನಮಗೆ ಬಂದಿದೆ ಅಂತಂದರೆ ನಾವು ಭಯ ಪಡಬೇಕಾಗಿಲ್ಲ. ಏನು ಮಾಡಬೇಕು ಅಂತಂದರೆ ಅದರ ಪ್ರಕಾರವಾಗಿ ಮುನ್ನೆಚ್ಚರ ಕ್ರಮ ವಹಿಸಬೇಕು. ಬೇಸಿಕಲಿ ಏನಂತಂದರೆ ಇವು ನಮ್ಮ ಜೊತೆ ಇರಲಿಕ್ಕೆ ಅಂತ ಬರ್ತವೆ ಕಾಯಿಲೆಗಳು. BP ಆಗಲಿ ಶುಗರ್ ಆಗಲಿ ಇವೆಲ್ಲ ನಮ್ಮ ಜೊತೆ ಇರಲಿಕ್ಕೆ ಅಂತ ಬರ್ತವೆ. ಸೊ ನಾವು ಅವು ಆಡ್ದ ಥರ ಆಡಕ್ಕೆ ಬಿಡ್ತು ಅಂದರೆ ನಮ್ಮ ಬಾಡಿ ಡ್ಯಾಮೇಜ್ ಆಗುತ್ತೆ. ನಾವು ಅವುಗಳನ್ನ ಕಂಟ್ರೋಲ್ ಮಾಡ್ಕೊಂತು ಅಂದರೆ ಆರಾಮಾಗಿರ್ಬೋದು. ಅವು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು, ನಾವು ಅವನ್ನ ಕಂಟ್ರೋಲ್ ಮಾಡಬೇಕು. ಹೌದು, ಅಷ್ಟೇ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ವಿರೂಪಾಕ್ಷ ಮಾತಾಡಿ ವಿರೂಪಾಕ್ಷ. ಸರ್ ನಮಸ್ತೆ. ಡಾಕ್ಟರ್ಗೆ ನಮಸ್ಕಾರ ಸರ್, ಹೇಳಿ. ಸರ್ ನಾನು ಪತ್ರಕರ್ತರ ಕೆಲಸ ಮಾಡ್ತೀವಿ ಮತ್ತೆ ಛಾಯಾಗ್ರಾಹಕರ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಸೆಪ್ಟೆಂಬರ್ 14, 2024 ಹಾರ್ಟ್ ಅಟ್ಯಾಕ್ ತರ ಆಗಿ ಸ್ಟೆಂಟ್ ಎಲ್ಲ ಹಾಕ್ಸ್ಕೊಂಡ್ ಬಂದಿದ್ದೀವಿ. ಈಗ ನಮಗೆ ಏನಾಗ್ತದೆ ಅಂದ್ರೆ ಈ ಮಧ್ಯಾಹ್ನ 12:30 1 ಗಂಟೆ ಇಲ್ಲ 2 ಗಂಟೆ ಒಳಗಡೆ ಇದ್ದಕ್ಕಿದ್ದಾಗೆ ಬಾಡಿ ಫುಲ್ ಬೆವತ್ತು ಸುಸ್ತಾಗ್ಬಿಡುತ್ತೆ, ಮಂಡಿ ಎಲ್ಲ ಶೇಕ್ ಆಗುತ್ತೆ, ಫುಲ್ ಬೆವರು ಬರುತ್ತೆ, ಸುಸ್ತಾಗುತ್ತೆ. ಅದು ರೆಗ್ಯುಲರ್ ಆಗಿ ಬರಲ್ಲ, ಯಾವತ್ತೋ ಒಂದೊಂದ್ ದಿನ. ತಿಂಡಿ ಯಾವ್ದಾದ್ರು ಸಾಫ್ಟ್ ಫುಡ್ ತಗೊಂಡಾಗ ಹಂಗಾಗುತ್ತೆ ಅಂತ ಇಲ್ಲ ಏನು ಅಂತ ಗೊತ್ತಾಗ್ತದೆ. ಶುಗರ್ ಏನಾದ್ರು ಇದೆಯಾ ನಿಮಗೆ? ಶುಗರು ನಮ್ಗೆ ಸ್ಟೆಂಟ್ ಹಾಕುವಲ್ಲಿ ಯಾವುದೇ ರೀತಿ ಶುಗರ್ ಸಿಂಟಮ್ಸ್ ಇಲ್ಲ. ಅಲ್ಲ, ನೀವು ಶುಗರ್ ಇಂದು ಮಾತ್ರ ಏನಾದ್ರು ತಗೊಂತೀರಾ ಅಂತ? ಅದನ್ನ ಈಗ ಸ್ಟೆಂಟ್ ಹಾಕಿದ್ಮೇಲೆ ಒಂದು ಕೊಟ್ಟಿದ್ದಾರೆ 5.5 mm ಒಂದು ಶುಗರ್ ಸ್ವಲ್ಪ ಕಂಟೆಂಟ್ ಸ್ಟಾರ್ಟ್ ಆಗಿದೆ, ತಗೊಳ್ಳಿ ಅಂತ ಹೇಳಿ ಮಾರ್ನಿಂಗ್ ಒಂದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾರ್ಟಿಗೆ ಸಂಬಂಧಪಟ್ಟ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ. ಸರಿ. ಹಾರ್ಟಿನ ಪ್ರಕಾರವಾಗಿ ಇದು ನೋಡಿ, ಹಾರ್ಟಿನ ಪ್ರಕಾರವಾಗಿ ಅನ್ನಿಸ್ತಿಲ್ಲ. ಯಾಕೆಂತಂದ್ರೆ ರೆಗ್ಯುಲರ್ ಆಗಿ 12-1-2 ಗಂಟೆ ಸುಮಾರಲ್ಲಿ ಆಗ್ತದೆ ಅಂತಂದ್ರೆ ಸಾಧಾರಣವಾಗಿ ಶುಗರ್ ಡೌನ್ ಆಗುತ್ತೆ ನಮ್ಗೆ ಆ ಟೈಮಲ್ಲಿ. ಯಾಕೆಂತಂದ್ರೆ ಸಾಧಾರಣವಾಗಿ ಬೆಳಗ್ಗೆ 9-10 ಗಂಟೆ ಆ ಸುಮಾರಲ್ಲಿ ನಾವು ಊಟ ತಿಂಡಿ ಮಾಡಿರ್ತೀರಿ. ಅದಾದ್ಮೇಲಿಂದ ನಮಗೊಂದು 2-3 ಅವರ್ಸ್ ಆದಮೇಲೆ ಬಾಡಿಯಲ್ಲಿ ಸಾಧಾರಣವಾಗಿ ಶುಗರು ಡೌನ್ ಆಗುತ್ತೆ.
ಆಯಿತಾ. ಬಟ್ ಬಾಡಿ ನಾರ್ಮಲ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ. ನೀವು ಶುಗರಿಂದ ಮಾತ್ರೆ ತಗೊಳೋದ್ರಿಂದ ಕೆಲವೊಬ್ಬರಿಗೆ ಅದು ಏನಾದರೂ ಡೋಸ್ ಜಾಸ್ತಿ ಆಗೋದು, ಅಥವಾ ನೀವು ತುಂಬ ಡಯಟ್ ಮಾಡಿ ಶುಗರ್ ಆಲ್ರೆಡಿ ಕಂಟ್ರೋಲ್ ಆಗಿರೋದ್ರಿಂದ ಆ ಡೋಸು ನಿಮಗೆ ಜಾಸ್ತಿ ಆಗ್ತಿದೆಯಾ ಅಂತ ಒಂದು ಡೌಟ್ ಇದೆ, ಸರಿನಾ? ಯಾಕೆ ಅಂತಂದರೆ ಅಷ್ಟೊಂದು ಬೆವಿಯೋದು, ಕೈಕಾಲೆಲ್ಲ ನಡ್ಕ ಬರೋದು ಥರ ಆಗ್ತಿದೆ ಅಂತಂದರೆ ಒಂದು ಸತಿ ಅದು ಶುಗರ್ ಚೆಕ್ ಮಾಡಿಸ್ಕೊಳ್ಳಿ. ಅಂದರೆ ಅವಾಗ ಆ ಟೈಮಲ್ಲಿ ಈಗ ಈ ಥರ ಬೇವಿತೀರಿ, ಸುಸ್ತಾಗಿ ಹೋಗ್ತದೆ, ನಡ್ಕ ಬರುತ್ತೆ ಅಂತಿರಲ್ಲ, ತಕ್ಷಣ ಮಾಡಿಸ್ಬೇಕು. ಆ ತಕ್ಷಣ ಒಂದು ಶುಗರ್ ಪರೀಕ್ಷೆ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಸಣ್ಣದಾಗಿ ಏನಾದರೂ ಒಂದು ಚಾಕ್ಲೇಟ್ ಆಗಲಿ ಅಥವಾ ಸಕ್ಕರೆ ಏನಾದರೂ ಕೈಯಲ್ಲಿತ್ತು, ಗ್ಲೂಕೋಸ್ ಪೌಡರ್ ಏನಾದರೂ ಇತ್ತು ಅಂದರೆ ಅದನ್ನು ಬಾಯಿಗೆ ಹಾಕ್ಕೊಳ್ಳಿ. ಅದು ಸರಿ ಹೋಗ್ತಿದೆ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಶುಗರ್ ಡೌನ್ ಆಗಿರೋದ್ರಿಂದನೇ ಅಂತ ಹೇಳ್ಬೋದು ನಾವು. ಇದು ಶುಗರ್ ಡೌನ್ ಆದ್ರೂ ಆಗುತ್ತಾ ಸರ್? ಹೌದು, ಡೌನ್ ಆದಾಗ್ಲೇನೆ ಈ ತರ ಆಗೋದು. ಮತ್ತೆ ನಾವು ತಕ್ಷಣ ಟೈಮಿಗೆ ಬಂದು ಏನಾದ್ರು ಊಟ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಆಗುತ್ತೆ? ಹೌದು, ಹಾಗಿತ್ತು ಅಂದ್ರೆ ಡೆಫಿನೆಟ್ಲಿ ಇದು ಶುಗರ್ ಡೌನ್ ಆಗ್ತಿದೆ ಅನ್ನೋ ತರಾನೇ ಅನ್ನಿಸ್ತಿದೆ. ಸೊ ಒಂದ್ಸತಿ ಇನ್ನೊಂದ್ಸತಿ ಚೆಕಪ್ ಮಾಡಿಸ್ಕೊಂಡು ಶುಗರ್ದು ಮಾತ್ರೆದು ಏನ್ ಡೋಸ್ ಇದೆ ಅದನ್ನ ಅಡ್ಜಸ್ಟ್ ಮಾಡಿಸ್ಕೊಬೇಕಾಗುತ್ತೆ ನೋಡಿ. ಒಂದಷ್ಟು ಚಾಕ್ಲೇಟ್ ಇಟ್ಕೊಂಡಿದ್ರೆ ಒಳ್ಳೇದು. ಚಾಕ್ಲೇಟ್ ಯಾವಾಗಲೂ ಜೊತೆಲಿ ಇಟ್ಕೊಳ್ಳೋದು ಒಳ್ಳೇದು. ಹೌದೌದು, ಹಂಗಾದಾಗ ತಕ್ಷಣ ಒಂದು ತಗೊಂಡ್ರೆ ಒಂದು ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಸರಿ ಹೋಗುತ್ತೆ ತಕ್ಷಣ. ಸರ್, ನನಗೆ ಈ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂಗೆ ನೀವ್ ಹೇಳಿದ್ರಿ ಸ್ಮೋಕ್ ಮಾಡಿದ್ರೆ ಬರುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿ ಈಗ ಹೇಳ್ತಾ ಇದ್ರಿ. ಆದ್ರೆ ನನಗೆ ಇದುವರೆಗೆ ಒಂದು ಸ್ಮೋಕು ಮಾಡಿಲ್ಲ, ಡ್ರಿಂಕು ಮಾಡಿಲ್ಲ, ಏನಿಲ್ಲ. ಆದ್ರೂ ನಮ್ಗೆ ಹಾರ್ಟ್ ಅಟ್ಯಾಕ್ ಸಂಭವನೀಯವಾಗಿ ಬಂತು. ಆದ್ರೂ ನಾವು ಹೆಲ್ತಿ ಆಗಿದೀವಿ ಅಂತಂದ್ರೆ ಇದು ಯಾಕಂದ್ರೆ ರೆಗ್ಯುಲರ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇತ್ತಾ? ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಬಿಪಿನೂ ನಾರ್ಮಲ್ ಇದೆ, ಶುಗರ್ ಇರ್ನೇ ಇಲ್ಲ. ಏನು ಸಿಂಟಮ್ಸ್ ಅಲ್ಲಿ ಈ ರೀತಿ ಆಯ್ತು ಅನ್ನೋದು ನಮ್ಗೆ ಇನ್ನೂ ಒಂದು ಯಕ್ಷ ಪ್ರಶ್ನೆ ಆಗುತ್ತಿದೆ. ಅಲ್ಲ, ಅದು ನಿಮ್ದು ಯಾವ ವಯಸ್ಸಲ್ಲಿ ಆಗಿದ್ದು ನಿಮ್ಗಿದು? ಈಗ ನನಗೆ 53ನೇ ವರ್ಷ. 53ನೇ ವರ್ಷದಲ್ಲಿ, ಸರಿ ಸರಿ. ಅದೇ ನೋಡಿ, ಇದು ಜೆನೆಟಿಕ್ ರಿಸ್ಕ್. ಮನೇಲಿ ಯಾರಿಗಾದ್ರೂ ಇದೆಯಾ? ಅಣ್ಣ ತಮ್ಮಂದ್ರಲ್ಲಿ, ಅಪ್ಪ ಅಮ್ಮ ಅವ್ರಿಗೆ ಯಾರಿಗಾದ್ರೂ? ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟ ಪ್ರಾಬ್ಲಮ್ ಇಲ್ಲ, ಶುಗರ್ ಬಿಪಿ ಇತ್ತು ಅಷ್ಟೇನೆ ನಮ್ಮ ಮನೇಲಿರೋರಿಗೆ, ಅಪ್ಪ ಅಮ್ಮ ಅವ್ರಿಗೆಲ್ಲ. ಬಟ್ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ನಮ್ಮ ಫ್ಯಾಮಿಲಿಯಲ್ಲಿ ಇದೆ ಫಸ್ಟ್ ನಮ್ಗೇನೆ. ಹೌದಾ? ಸರಿ ಸರಿ ಸರಿ, ಆಯಿತು. ಅದೇ ನೋಡಿ, ನಾವು ಅದು ಕೆಲವ್ರಿಗೆ ನಮಗೂ ಅದು ಕೆಲವ್ರಿಗೆ ಯಾಕೆ ಬರುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಇದು ಸರ್ವೇ ಸಾಮಾನ್ಯವಾಗಿ ನಾವು ಹೇಳಿರೋದೆಲ್ಲರಿಗೂ ಮೋಸ್ಟ್ ಕಾಮನ್ ಪೀಪಲ್ ಇವರು ಯಾಕೆ ಆಗ್ತಿದೆ ಏನು ಅಂತ ಹೇಳಿ. ನಿಮಗೆ ಯಾಕೆ ಮಾಡಬೇಕು ಅಂತ ಹೇಳ್ತು ಅಂದರೆ ಸಾಧಾರಣವಾಗಿ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಪರೀಕ್ಷೆಗಳೆಲ್ಲ ಮಾಡಿ ನೋಡಿ ಮಾಡಬೇಕಾಗ್ತದೆ. ಅದ್ರ ಬದಲಿಗೆ ನೀಟಾಗಿ ಮಾತ್ರೆ ಅದು ತಗೊಂತು ಅಂತು ಅಂದರೆ ಸಾಕಾಗ್ತದೆ ನೋಡಿ. ಈಗ ಮಾತ್ರ ಎಲ್ಲ ತಗೊಳ್ತಾ ಇದೀವಿ. ಅದ್ರ ಜೊತೆಗೆ ಈಗ ನಾನ್ ವೆಜ್ ಅನ್ನ ಪೂರ್ತಿ ನಿಷೇಧಿಸಿ ಅಂತ ಹೇಳಿದ್ರೆ ಫಿಶ್ ಅಥವಾ ನಾಟಿ ಕೋಳಿ ಮಾತ್ರ, ಅದರಲ್ಲಿ ಯಾವ ರೀತಿ ಇದು ಮಾಡ್ಬೋದು ಸರ್? ಅಲ್ಲ, ಅದೇ ಮಾಡಿ, ಫಿಶು, ಸೀ ಫುಡ್ಡು ಅಥವಾ ಇದು ಏನಂತಾರೆ ಸ್ಕಿನ್ಲೆಸ್ ಚಿಕನ್ ಏನು ಬರುತ್ತೆ ಅದನ್ನ ತಿನ್ಬೋದು, ಅದೇನು ತೊಂದರೆ ಆಗೋದಿಲ್ಲ. ರೆಡಿ ಮೀಲ್ಸ್ ಬೇಡ ಅಂತೀರಾ? ಇಲ್ಲ ಸ್ವಲ್ಪ ಸ್ವಲ್ಪ ಏನಾದ್ರು ತಗೋಬೋದಾ? ಯಾವ್ದು ಹೇಳಿ? ಇದು ಕುರಿ, ವಾಸ ಅದೆಲ್ಲಾನು ನಾವು ಡಿಸ್ಕರೇಜ್ ಮಾಡ್ತೀರಿ, ಅದನ್ನ ತಗೊಳೋದು ಬೇಡ ಅಂತಾನೆ ಹೇಳ್ತೀರಿ ನಾವು. ಇದು ಬೆಣ್ಣೆ ತುಪ್ಪ ಸರ್, ಅದನ್ನ ನಾವಂತೂ ಅವಾಯ್ಡ್ ಮಾಡ್ರಿ ಅಂತಾನೆ ಹೇಳ್ತೀರಿ. ಯಾಕೆಂತ ಅಂದ್ರೆ ಅದು ಮಿತಿಯಲ್ಲಿ ತಗೊಂತು ಅಂದ್ರೆ ಸರಿ. ಯಾವಾಗೋ ಒಂಚೂರು ಒಂದು ಡ್ರಾಪ್ಸ್ ಅಷ್ಟು, ಇದು ಏನಂತಾರೆ ಚಮಚ ಅಷ್ಟು ಹಾಕೋ ಮಾಡ್ತಾರೆ ಅಂತಂದ್ರೆ ಸರಿ. ಬಟ್ ನಾವೇನ್ ಮಾಡ್ತೀರಿ ಅಂತ ಅಂದ್ರೆ ಅದನ್ನ ಎಣ್ಣೆ ರೂಪದಲ್ಲಿ ಬಳಸ್ತೀರಿ. ಆ ಥರ ಮಾಡ್ತು ಅಂದರೆ ತಪ್ಪಾಗುತ್ತೆ. ಯಾವಾಗೋ ಹಬ್ಬಕ್ಕೆ ಹರಿದಿನಕ್ಕೆ ಬಂದಾಗ ಒಂಚೂರು ಹಾಕೊಂಡು ತಿಂತೀರಿ ಮಾಡ್ತೀರಿ ಅಂದರೆ ಓಕೆ. ಬಟ್ ಅದನ್ನು ನಾವು ಎಣ್ಣೆ ಪ್ರಕಾರವಾಗಿ ಯೂಸ್ ಮಾಡುತ್ತೀರಿ, ಆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ. ಇನ್ನು ಈ ಹಣ್ಣುಗಳಲ್ಲಿ ಯಾವುದನ್ನು ತಿನ್ಬೇಕಾಗುತ್ತೆ, ಯಾವ್ದು ಬೇಡ? ಎಲ್ಲ ಪ್ರಕಾರದ ಹಣ್ಣು ತಿನ್ಬೋದು ಸರ್. ನಿಮ್ಗೆ ಶುಗರ್ ಏನಿದೆ ಅದರ ಪ್ರಕಾರವಾಗಿ ನೋಡಿಕೊಂಡು ಶುಗರ್ ಕಂಟ್ರೋಲ್ ಇರೋ ಪ್ರಕಾರವಾಗಿ ಎಲ್ಲ ಥರದ ಹಣ್ಣು ಹಂಪಲು ತಿನ್ಬೋದು. ಅದರಲ್ಲಿ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ. ಶುಗರ್ಗೆ ಸಂಬಂಧಪಟ್ಟಾಗ ನೋಡ್ಕೊಂಡು ಹಣ್ಣನ್ನ ಶುಗರ್ ಜಾಸ್ತಿ ಆಗದಂಗೆ ಸೇವನೆ ಮಾಡಿದ್ರೆ ಒಳ್ಳೇದು. ತುಂಬಾ ಧನ್ಯವಾದಗಳು. ಧನ್ಯವಾದ, ತಮಗೂ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್, ಮೇನಕಾ ನಟರಾಜ್. ಮಾತಾಡಿ ಮೇನಕಾ ಅವರು. ನಮಸ್ತೆ ಡಾಕ್ಟರ್. ನಮಸ್ಕಾರ ಅಮ್ಮ, ಹೇಳಿ. ಹಾರ್ಟಿಗೆ ಸಂಬಂಧಪಟ್ಟಂಗೆ CPR ಚಿಕಿತ್ಸೆ ಅಂದ್ರೆ ಏನು ಡಾಕ್ಟರ್? CPR ಅನ್ನೋದಾ? ನೋಡಿ, CPR ಅಂತೂ ಅಂದರೆ ನಾವು ಈಗ ಆಲ್ರೆಡಿ ಈ ಮುಂಚೆನೇ ಹೇಳಿದ್ರಿ, ಒಂದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರಿ ನಾವು. ಅಂದರೆ ಹೃದಯ ಸ್ತಂಭನ ಆಗಿ ಹೃದಯದ ಎದೆ ಬಡ್ತಾಗಲಿ ಹೃದಯ ನಿಂತೋಗ್ಬಿಟ್ಟಿರುತ್ತೆ. ಆವಾಗ ನಾವು ಅದನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ ಅಂತ ಇರುವಂಥ ಪ್ರೊಸೀಜರು CPR ಅಂತ ಹೇಳಿಬಿಟ್ಟು, ಅಂದರೆ ನಾವೇ ಹೊರಗಡೆಯಿಂದ ಹೃದಯದ ಮೇಲೆ ಕೈ ಇಟ್ಟು ಒತ್ತಿ ಮಾಡ್ತೀರಿ. ಅದನ್ನು ನಾವು CPR ಅಂತ ಹೇಳ್ತೀರಿ ನಾವು. ಮತ್ತೆ ಇವಾಗ ಚೆಕ್ ಮಾಡಿಸ್ಕೊಳಕ್ ಹೋದಾಗ ಲೋ BP ಇದೆ ಅಂತ ಹೇಳ್ತಾರೆ, ಅವಾಗ ಏನ್ ಮಾಡ್ಬೇಕು ಡಾಕ್ಟರ್?
ಒಂದು ಲೋ ಬಿ ಪಿ ಇರೋರಿಗೆ ನೋಡಿ, ಸಾಧಾರಣವಾಗಿ ನೀರು ಚೆನ್ನಾಗಿ ಕುಡಿಬೇಕು, ಡಿಹೈಡ್ರೇಷನ್ ಇರ್ತದೆ. ಸೊ ನೀರು ಸ್ವಲ್ಪ ಚೆನ್ನಾಗಿ ಕುಡಿಬೇಕು. ಅದ್ರ ಮೇಲೆ ಬೇಕಾಯಿತು ಅಂದರೆ ಒಂಚೂರು ಉಪ್ಪು ಹಾಕ್ಕೊಂಡು ತಿಂದ್ರೂ ಅಥವಾ ನೀರು ಕುಡಿದ್ರೂ ತೊಂದರೆ ಇಲ್ಲ. ಎಳ್ನೀರು ಕುಡಿಬೋದು, ಅಥವಾ ORS ಏನು ಬರ್ತದೆ ಆ ಥರ ಕುಡಿಬೋದು. ಆ ಥರ ಮಾಡ್ಕೊಬೇಕಾಗುತ್ತಮ್ಮ. ಲೋ ಬಿ ಪಿ ಇದೆ ಅಂತಂದರೆ ನಿಮಗೆ ಏನಾದರೂ ಬಿ ಪಿ ಲೋ ಆಗಿ ತೊಂದರೆ ಆಗ್ತಿದೆ ಅಂತಂದರೆ ಮಾತ್ರ ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ ತೊಗೊಬೇಕಾಗುತ್ತೆ. ಅದರ್ವೈಸು ನೀಟಾಗಿ ನೀರು ಕುಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಊಟದಲ್ಲೆಲ್ಲ ಒಂಚೂರು ಉಪ್ಪು ಜಾಸ್ತಿ ಹಾಕ್ಕೊಂಡು ತಿಂತು ಅಂದರೆ ಸಾಕಾಗುತ್ತೆ. ಧನ್ಯವಾದ ಮೇನಕಾ ನಟರಾಜ್ ಅವ್ರಿಗೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಇದು ದೊಡ್ಡಮಲಾಪುರದಿಂದ ಸರ್ ಮಾತಾಡ್ತಿರೋದು. KC ಕುಮಾರಸ್ವಾಮಿ ಅಂತ ಸರ್ ನನ್ನ ಹೆಸರು. ಮಾತಾಡಿ ಕುಮಾರಸ್ವಾಮಿ ಅವರೇ. ಸರ್, ನಮ್ಗೆ ಸುಮಾರು 65 ವರ್ಷ ಸರ್ ನನಗೆ. ಆಯ್ತು ಸರ್. ರಾತ್ರಿ ಮಲಗ್ತೀವಲ್ಲ ಸರ್, 12 ಗಂಟೆ 1 ಗಂಟೆ ಟೈಮ್ನಾಗೆ ಎಚ್ಚರನೇ ಇರಲ್ಲ ಸರ್. ನನಗೆ ಎಚ್ಚರ ಇರ್ತದೆ ಸರ್, ಇತ್ತ ಒಳ್ಳಾಡಕ್ಕೂ ಆಗಲ್ಲ ಸರ್. ಒಂದ್ 3 ನಿಮಿಷ ಹಂಗಾಗುತ್ತೆ ಸರ್. ಇದೇನೋ ಯಾವ ಪ್ರಾಬ್ಲಮ್ ಅಂತೂ ಗೊತ್ತಾಗ್ತಾ ಇಲ್ಲ ಸರ್, ಅದಕ್ಕೆ ಕೇಳಿದೆ ಸರ್. ಹೌದಾ? ಈಗ ನಿಮ್ದು ತೂಕ ಎಷ್ಟಿದೆ? ತೂಕ ಏನಾದ್ರು ಜಾಸ್ತಿ ಇದೀರಾ? 182 ಸೆಂಟಿಮೀಟರ್ ಇದೆ ಸರ್. ಅಲ್ಲ ತೂಕ ವೆಯ್ಟ್ ಭಾರ ಎಷ್ಟು? ಭಾರ 80 kg ಇದೆ ಸರ್. ಹೌದಾ, ಸರಿ. ಅದೇ ಈಗ ಮಲಗಿದ್ದಾಗ ಅಂದ್ರೆ ನಿಮ್ಗೆ ಎಚ್ಚರ ಆಗುತ್ತೆ, ಬಟ್ ಕೈ ಕಾಲು ಆಡ್ಸಕ್ ಆಗಲ್ಲ. ನನಗೆ ದಾಸ ಇರುತ್ತೆ ಸರ್, ಹಿಂಗಾಕ ದಾಸನೇ ಇರಲ್ಲ ಸರ್, ಹಂಗಾಗುತ್ತೆ. ಒಂದ್ 3 ನಿಮಿಷ ಹಂಗಾಗುತ್ತೆ. ಅದೇ ಕೈ ಕಾಲೆಲ್ಲ ಅಲ್ಗಾಡ್ಸಕ್ ಆಗೋದಿಲ್ಲ, ಆ ತರ ಆಗುತ್ತಾ? ಹ್ಞೂ ಸರ್ ಹಂಗಾಗುತ್ತೆ. ಸರಿ. ಅದೇ ಇದು ನೋಡ್ರಿ, ಕೆಲವೊಬ್ಬರಿಗೆ ಇದು ನಿದ್ದೆಯಲ್ಲಿ ಈ ತರ ಆಗುತ್ತೆ. ಅಂದ್ರೆ ನಿದ್ದೆ ಪ್ರಕಾರವಾಗಿ ಸುಮಾರು ರೀತಿಯಲ್ಲಿ ಕಾಯಿಲೆಗಳು ಇದಾವೆ. ಅಂದ್ರೆ ಈಗ ಕೆಲವೊಬ್ಬರಿಗೆ ನಿದ್ದೆಯಲ್ಲಿ ನಡೆಯೋ ತರ ಕಾಯಿಲೆ ಆ ತರ ಹೇಳ್ತಿರಲ್ಲ, ಇದು ನಿಮ್ಗೆ ಆಪೋಸಿಟ್. ಸರಿನಾ? ಅವ್ರಿಗೆ ಎಚ್ಚರ ಇಲ್ದಿದ್ರು ಅವರು ಕೆಲಸ ಮಾಡ್ತಾರೆ, ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಅಂತ. ಸರಿನಾ? ನಿಮ್ಗೆ ಅದರದ್ದು ಆಪೋಸಿಟ್ ತರ ಎಚ್ಚರ ಆದಾಗ ಅದು ಇದು ಏನಂತಾರೆ, ನಿಮ್ಗೆ ಮೈಂಡ್ ಎಚ್ಚರ ಆದಾಗ ಬ್ರೈನ್ ಫಂಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗೋಕ್ಕೂ ಮತ್ತೆ ನಿಮ್ಮ ಬಾಡಿಗೂ ಕನೆಕ್ಷನ್ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತಿದೆ ಬೇಸಿಕಲಿ. ಆಯ್ತಾ? ಆ ಥರ ತೊಂದರೆ ಇದು. ಇದನ್ನ ನೀವು ನ್ಯೂರಾಲಜಿಸ್ಟ್ ಅಂತ ಏನು ಹೇಳ್ತಾರೆ, ನರರೋಗ ತಜ್ಞರು ಇರ್ತಾರಲ್ಲ, ಅವ್ರ ಕಡೆ ತೋರಿಸ್ಕೊಬೇಕಾಗುತ್ತೆ. ಆಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸರಿ ಸರ್. ಬಹಳ ದೂರದಿಂದ ಕರೆ ಮಾಡಿದ್ರಿ ಕುಮಾರಸ್ವಾಮಿ ಅವರೇ. ಸರ್ ಬಹಳ ಚೆನ್ನಾಗಿ ನೀವು ಕಾರ್ಯಕ್ರಮ ನಡೆಸ್ಕೊಡ್ತೀರ ಸರ್. ನೀವು ಅಂದ್ರೆ ಭಾರಿ ಇಷ್ಟ ಸರ್ ನನಗೆ. ಇಲ್ಲ ಸರ್, ಯಾಕಂದ್ರೆ ಇಷ್ಟು ಆಕಾಶವಾಣಿ ಕೇಂದ್ರ ಇದಾವೆ ಸರ್, ನಿಮ್ಮಂತ ಇಂಟೆಲಿಜೆಂಟ್ ಯಾರಿಲ್ಲ ಸರ್. ಬಹಳ ಚೆನ್ನಾಗಿ. ಹ್ಞೂ ಸರ್, ಖಂಡಿತ ಸರ್. ಯಾಕೆಂದ್ರೆ ನಾ ಭದ್ರಾವತಿ ಹತ್ತಾಗ ಸರ್, ಅವಾಗ ನೋಡಿ ಕೇಳ್ತಿದ್ವಿ ಸರ್. ನಿಮ್ಮ ನೀವು ಭಾರಿ ಕಾರ್ಯಕ್ರಮಗಳು ಅಂತ ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರ. ಧನ್ಯವಾದ ಕುಮಾರಸ್ವಾಮಿ ಅವರೇ. ಕೇಳ್ತಾರೆ, ನಮ್ಮ ಹಾಸನ ಆಕಾಶವಾಣಿಯನ್ನು ಕೇಳಿ, ಬೇರೆ ಆಕಾಶವಾಣಿಗಳನ್ನು ಕೂಡ ಕೇಳಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ತಾವು ಆಗ್ಲೇ ಒಂದು ಪ್ರಸ್ತಾಪ ಮಾಡಿದ್ರಿ, ಈ ಹಾರ್ಟ್ ಹೋಲ್ ಅನ್ನುವಂಥದ್ದು. ಬಹಳ ಹಿಂದೆ ನಾವು ಸಿನಿಮಾಗಳಲ್ಲಷ್ಟೇ ಕೇಳ್ತಾ ಇದ್ವಿ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಹುಟ್ಟಿದಂತ ಬಹುತೇಕ ಮಕ್ಕಳಿಗೆ ಹಾರ್ಟ್ ಹೋಲ್ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ವೈದ್ಯರು. ಇದು ಏನ್ ಸರ್, ಮತ್ತೆ ಯಾಕೆ ಇದು ಬರುತ್ತೆ? ಅಂದ್ರೆ ಹಾರ್ಟ್ ಅಲ್ಲಿ ಹೋಲ್ ಅಂತ ಅಂದ್ರೆ ನೋಡಿ, ಬೇಸಿಕಲಿ ಹಾರ್ಟ್ ಅಲ್ಲಿ 4 ಕೋಣೆಗಳಿರ್ತವೆ, ಚೇಂಬರ್ಸ್ ಅಂತ ಇರ್ತವೆ. ಸರಿ, ನಾವು ಒಂದಕ್ಕೊಂದು ಕನೆಕ್ಷನ್ ಬರಬಾರ್ದು, ಹಾಗಾಗಿನೇ ಅದು ಹಾರ್ಟ್ ಆ ತರ ಡೆವಲಪ್ ಆಗಿರ್ತದೆ. ಬಟ್ ಏನಂತಾರೆ, ಬೆಳವಣಿಗೆ ಆಗೋ ಅಂದ್ರೆ ಗರ್ಭದಲ್ಲೇ ಬೆಳವಣಿಗೆ ಆಗೋ ಸಮಯದಲ್ಲಿ ಒಂಚೂರು ಹೋಲ್ ಅನ್ನೋದು ಇದ್ದೇ ಇರ್ತದೆ. ಅದಿನ್ನು ಬೆಳವಣಿಗೆ ಪ್ರಕ್ರಿಯೆ. ಅದು ಹುಟ್ಟಿದಾದ್ಮೇಲೆ ಅದು ಹೋಲ್ ಅನ್ನೋದು ಏನು ಇರ್ತದೆ ಅದು ಸಾಧಾರಣವಾಗಿ ಕ್ಲೋಸ್ ಆಗ್ಬೇಕು. ಸರಿನಾ? ಹುಟ್ಟೋ ಸಮಯದಲ್ಲ ಆಕ್ಚುಲಿ ಅದು ಕ್ಲೋಸ್ ಆಗಿ ಹುಟ್ಟುತ್ತಾರೆ ಮಕ್ಕಳೆಲ್ಲ, ಹುಟ್ಟೋರು. ಸರಿನಾ? ಸೊ ಆತರ ಏನಾದ್ರೂ ಅವ್ರಿಗೆ ಆತರ ಕ್ಲೋಸ್ ಆಗಿಲ್ಲ ಅಂತಂದ್ರೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳ್ತಾರೆ. ಸರಿನಾ? ಸೊ ಬಟ್ ಹಾರ್ಟ್ ಅಲ್ಲಿ ಹೋಲ್ ಇರೋರಿಗೆ ಈ ನಡುವೆ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ, ಮುಂಚೆ ಇದು ಏನಂತಾರೆ, ಟೆಕ್ನಾಲಜಿಕಲಿ ನಾವು ಏನು ಅಡ್ವಾನ್ಸ್ ಆಗಿದ್ದೀರಿ, ಹಾಗಾಗಿ ಮುಂಚೆ ಎಲ್ಲ ನಾವು ಪರೀಕ್ಷೆ ಮಾಡಿ ನೋಡಿ ಏನಾದ್ರು ತೊಂದರೆ ಕಾಯಿಲೆ ಬಂದಿದೆ ಅಂತ ಹೋಗಿ ತೋರಿಸ್ಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗೋದು ಈ ತರ ಹಾರ್ಟ್ ಅಲ್ಲಿ ಹೋಲ್ ಇದೆ ಅನ್ನೋ ತರ. ಬಟ್ ಇವಾಗ ಸಾಧಾರಣವಾಗಿ ಎಷ್ಟೊಂದು ಜನ ರೆಗ್ಯುಲರ್ ಚೆಕಪ್ಸ್ಗೆ ಬರ್ತಾರೆ, ಏನು ತೊಂದರೆ ಇಲ್ಲ ಅಂತಂದ್ರೂ ಚೆಕಪ್ಸ್ಗೆ ಬರ್ತಾರೆ. ಅಂತ ಸಮಯದಲ್ಲಿ ನಾವು ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಕಂಡುಹಿಡಿಬಹುದು. ಅಂಡ್ ಒಂದು ಜನ ಏನ್ ತಿಳ್ಕೊಬೇಕು ಅಂತಂದ್ರೆ, ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂದಿದ ತಕ್ಷಣ ಅವ್ರಿಗೆ ಏನೋ ಮೇಜರ್ ಸಮಸ್ಯೆ ಇದೆ, ಆಪರೇಷನ್ ಮಾಡಬೇಕು, ಎಲ್ಲ ಇದ್ ಮಾಡ್ಬೇಕು ಅನ್ನೋ ತರ ಅಲ್ಲ. ಸಣ್ಣ ಪುಟ್ಟ ಹೋಲುಗಳಿತ್ತು ಅಂದ್ರೆ ಸಾಧಾರಣವಾಗಿ ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ, ಮಾತ್ರೆ ಆಗಲಿ ಬೇರೆ ಇದಾಗಲಿ ಬೇಕಾಗೋದಿಲ್ಲ. ಏನಾದರೂ ಹೋಲು ಸ್ವಲ್ಪ ದೊಡ್ಡದಿದೆ, ಅದರಿಂದ ಆರೋಗ್ಯಕ್ಕೆ ಮುಂದೆ ತೊಂದರೆ ಆಗ್ಬೋದು ಅನ್ನೋ ತರ ಇತ್ತು ಅಂದ್ರೆ ಮಾತ್ರ ಅದನ್ನ ಕ್ಲೋಸ್ ಮಾಡಬೇಕಾಗ್ತದೆ. ಅದರಲ್ಲೂ ಇವಾಗ ಟೆಕ್ನಾಲಜಿಕಲಿ ಎಲ್ಲ ಅಡ್ವಾನ್ಸ್ಮೆಂಟ್ಸ್ ಬಂದ್ಬಿಟ್ಟು ನಾವು ಇದ್ ಮಾಡ್ತೀರಿ, ಏನಂತಾರೆ ಕೀ ಹೋಲ್ ಸರ್ಜರಿ ಮುಖಾಂತರನೇ ಅದನ್ನ ಕ್ಲೋಜರು ಎಲ್ಲ ಮಾಡ್ಬೋದು. ಸೊ ಹಾಗಾಗಿ ಈ ತರ ನಾವು ಯಾರಿಗಾದ್ರೂ ಈ ತರ ಫ್ಯಾಮಿಲಿಯಲ್ಲಿ ಎಸ್ಪೆಷಲಿ
ಯಾರಿಗಾದ್ರೂ ಹಾರ್ಟಿನ ಪ್ರಕಾರವಾಗಿ ಹೋಲ್ ಇದೆ ಅನ್ನೋ ಥರ ಇತ್ತು ಅಂದರೆ ಅವ್ರು ಒಂದ್ಸತಿ ಬಂದು ಚೆಕಪ್ ಮಾಡಿಸ್ಕೊಬೋದು. ನಮ್ಮ ಆಸ್ಪತ್ರೆಯಲ್ಲಿ ECG ಎಕೋ ಅಂತ ಏನು ಹೇಳಿದ್ರಿ ಅದನ್ನು ನಾವು ಈಗ ಬೇರೆ ಕಡೆ ನೀವು ಹೊರಗೆ ಹೋಗಿ ಮಾಡಿಸ್ಕೊಂಡು ಇದು ಮಾಡ್ತೀರಿ ಅಂತಂದರೆ ಕನ್ಸಲ್ಟೇಷನ್ ಎಲ್ಲ ಸೇರ್ತು ಅಂದರೆ ದುಬಾರಿ ಆಗ್ತದೆ. ಬಟ್ ನಾವೀಗ ಕನ್ಸಲ್ಟೇಷನ್ನು ECG ಎಕೋ ಎಲ್ಲದನ್ನೂ ನಾವು ಒಂದು ₹1,000 ಪ್ಯಾಕೇಜ್ ಒಳಗಡೆ ಮಾಡ್ತಾ ಇದ್ದೀರಿ. ಒಂದು ₹1,000 ನೀವು ಡಾಕ್ಟರ್ನ ಭೇಟಿ ಆಗ್ಬೋದು, ECG ಎಕೋ ಇದಿಷ್ಟನ್ನು ಮಾಡಿಸ್ಕೊಬೋದು. ಸೊ ಅದನ್ನ ಬಂದು ತೋರಿಸ್ಕೊಂತು ಅಂದ್ರೆ ಯಾವುದೇ ರೀತಿ ಹಾರ್ಟಲ್ಲಿ ಹೋಲಿದೆ ಅನ್ನೋಷ್ಟೇ ಅಲ್ಲ, ಬೇರೆ ಯಾರಾದ್ರೂ ಬಂದು ತೋರಿಸ್ಕೊಂಡ್ರು ಇದನ್ನ ನಾವು ಮಾಡಿಕೊಡ್ತೇವೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ದಂಡಿನಾಳಿಂದ ರಂಗಸ್ವಾಮಿ ಅಂತ ಹೇಳಿ. ಮಾತಾಡಿ ರಂಗಸ್ವಾಮಿ ಅವರೇ. ಸರ್, ಈಗ ಒಂದ್ 2 ತಿಂಗಳಲ್ಲಿ ಬೈಕಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಸರ್, ಹೊಸ ಅಡ್ಡ ಬಂದು ಇದು ರೊಟ್ಟೆ ಸ್ವಲ್ಪ ಆಪರೇಷನ್ ಮಾಡ್ಬೇಕು ಅಂದ್ರೆ ಹಾಸ್ಪಿಟಲ್ ನಾನು ಮಾಡಿಸಲಿಲ್ಲ, ಬೇಡ ಅಂತ ಹೇಳಿ. ಅದು ರೊಟ್ಟೆ ನೋವಾಗಿ ಪಕ್ಕೆ ನೋವಾಗ್ತದೆ ಸರ್. ಅದು ಆಲ್ಟ್ ಏನಾದ್ರು ಅದಕ್ಕೆ ಇದಾಗುತ್ತೆ ಸರ್, ಅಟ್ಯಾಚ್ ಆಗುತ್ತೆ ಅದಕ್ಕೆ ನೋವು? ಇದು ಅನ್ಲೈಕ್ಲಿ, ನೀವು ಅವಾಗ್ಲೇನೆ ಎಲ್ಲ ಚೆಕಪ್ ಆಗಿರುತ್ತೆ. ಆ ಥರ ಆಕ್ಸಿಡೆಂಟ್ ಆಗಿ ಎಲ್ಲ ಮಾಡಿದಾಗ ಹಾರ್ಟಿಂದ ಏನಾದ್ರು ತೊಂದರೆ ಇರುತ್ತೆ ಅಂತ ಸಾಧಾರಣವಾಗಿ ಚೆಕಪ್ ಆಗಿರುತ್ತೆ. ಸೊ ಅವಾಗ ತೊಂದರೆ ಏನು ಬಂದಿಲ್ಲ ಅಂತಂದ್ರೆ ಇವಾಗ ತೊಂದರೆ ಇರೋ ಚಾನ್ಸ್ ಕಡಿಮೆನೆ. ಹೌದಾ? ಅದು ಹೊಟ್ಟೆ ನೋವಾಗ್ಬಿಡಿ ಸರ್, ಆಪರೇಷನ್ ಮಾಡಿಸ್ಬೇಕು, ನಾನು ಬೇಡ ಅಂತ ಹೇಳಿದೆ. ಬಟ್ ನೋಡಿ, ಅದರ ಪ್ರಕಾರವಾಗಿ ನೀವು ಆರ್ಥೋಪೆಡಿಕ್ಸ್ ಅಥವಾ ಯಾರನ್ನ ಕಂಡಿದ್ದೀರಾ ಅವ್ರ ಹತ್ರನೇ ತೋರಿಸ್ಕೋಬೇಕಾಗುತ್ತೆ. ಆಲ್ಟಿಗೆ ಪ್ರಾಬ್ಲಮ್ ಇಲ್ಲ ಸರ್? ಅದು ಗೊತ್ತಿಲ್ಲ. ನೀವು ಬಂದಿಗೆ ನೋಡ್ತು ಅಂದ್ರೆ ನೋಡಿ ಹೇಳ್ತು ಅಂದ್ರೆ ಹೇಳ್ಬೋದು. ಹಳೆ ರೆಕಾರ್ಡ್ಸ್ ಏನಾದ್ರು ಇತ್ತು ಅಂದ್ರೆ ತಗೊಂಡ್ ಬಂತು ಅಂದ್ರೆ ನೋಡಿ ಹೇಳ್ಬೋದು. ಹಾಗೇನೆ ಹೇಳಿ ಅಂದ್ರೆ ಕಷ್ಟ ಆಗ್ತದೆ ನೋಡಿ. ಸರಿ ಸರಿ, ಬಂದು ಎಲ್ಲಿ ಬರ್ಬೇಕು ಸರ್ ಈಗ? ಬನ್ನಿ, ನಮ್ದು ಜನಪ್ರಿಯ ಹಾಸ್ಪಿಟಲ್ ಅಂತಿದೆ, KR ಪುರಂ. ಬನ್ನಿ. ಧನ್ಯವಾದ ರಂಗಸ್ವಾಮಿ ಅವರೇ. ಧನ್ಯವಾದ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ವೀಣಾ ಅಂತ, ತಣ್ಣೀರಲ್ಲ. ಮಾತಾಡಿ ವೀಣಾ. ಸರ್ ನಮಸ್ತೆ. ಮಾತಾಡಿ ಕೇಳಿಸ್ಕೊಳ್ತಾರೆ ಡಾಕ್ಟರ್. ಹೇಳಿ. ಎದೆ ನೋವು ಬರುತ್ತೆ ಸರ್, ನನ್ಗೆ ಎದೆ ನೋವು ಬರ್ತಾ ಇದೆ ಮಧ್ಯ ಭಾಗದಲ್ಲಿ. ಅದು ನನ್ನ ಕಡೆ ಮಲ್ಕೊಂಡ್ರೆ ನಿದ್ರೆ ಮಾಡೋದು, ನಿದ್ರೆ ಬರಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸೈಡ್ ಅಲ್ಲಿ ಮಲ್ಕೊಂತೀನಿ, ಆಮೇಲೆ ಮಧ್ಯದಲ್ಲಿ ಕಡೆ ಮಲ್ಕೊಂಡ್ರೆ ಮಾತ್ರ ನಿದ್ರೆ ಬರೋದು, ಇಲ್ಲಾದ್ರೆ ನಿದ್ರೆ ಬರಲ್ಲ. ಅದರಿಂದ ಏನಾದ್ರು ಮತ್ತೆ ಗ್ಯಾಸ್ಟ್ರಿಕ್ ಇದೆ ಸರ್, ತುಂಬಾ ಗ್ಯಾಸ್ಟ್ರಿಕ್ ಇದೆ. ಸರಿ, ಈಗ ಎದೆ ನೋವು ನೀವು ಮಲಗದಾಗ ಮಾತ್ರ ಬರುತ್ತಾ ಅಥವಾ ಯಾವಾಗ ಬರುತ್ತೆ? ಮಲಗದಾಗ ಗೊತ್ತಾಗಲ್ಲ ಸರ್, ಆತರ ಏನು ಗೊತ್ತಾಗಲ್ಲ. ಹಗಲತ್ತು ತರ ಎದೆ ಭಾರ ಆದಂಗ ಆಗುತ್ತೆ, ನೋವು ಆಗುತ್ತೆ. ಏನಾದ್ರೂ ಕೆಲಸ ಮಾಡ್ಬೇಕಾದ್ರೇನಾ ಆತರ ಅನ್ಸೋದು ಅಥವಾ ಸುಮ್ನೆ ಕೂತಿರ್ಬೇಕಾದ್ರೂ ಆತರ ಆಗುತ್ತೆ? ಮಾಡ್ತಾ ಇದ್ರೆ ಏನು ಪ್ರಾಬ್ಲಮ್ ಇರಲ್ಲ, ಎಲ್ಲಾ ಕೆಲಸನೂ ಮಾಡ್ಕೊಂತೀನಿ ಸರ್. ಸುಮ್ನೆ ಇದ್ರೆ ರೆಸ್ಟ್ ಅಲ್ಲಿ ಇದ್ದಾಗಲೇ ಜಾಸ್ತಿ ನೋವು ಬರೋದು. ಈಗ ಕೆಲಸ ಮಾಡ್ತಾನೆ ಇದೀನಿ, ಎದೆ ಭಾರ ಆಗುತ್ತೆ, ನೋವಾಗುತ್ತೆ ಸರ್. ಅಲ್ಲ, ಈಗ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಆತರ ಎದೆ ಭಾರ, ಎದೆದೇನಾದ್ರೂ ನೋವು ಅನ್ನಿಸ್ತಿದೆ ಅಂತಂದ್ರೆ ಒಂದ್ಸತಿ ಬಂದು ತೋರ್ಸ್ಕೋಬೇಕಾಗುತ್ತೆ. ಹಾರ್ಟಿನ ಪ್ರಕಾರವಾಗಿ ಇರ್ಬೋದು ಅದು. ಇಲ್ಲ ರೆಸ್ಟ್ ಮಾಡ್ಬೇಕಾದ್ರೆ ಬರ್ತದೆ, ಮಲಗಿರ್ಬೇಕಾದ್ರೆ ಬರ್ತದೆ ಅಂತಂದ್ರೆ ಹಾರ್ಟಿನ ಪ್ರಕಾರವಾಗಿ ಚಾನ್ಸಸ್ ಕಡಿಮೆ ಇದೆ. ಬಟ್ ಯಾವುದಕ್ಕೂ ಒಂದ್ಸತಿ ಬಂದು ತೋರಿಸ್ಕೊಳೋದು ಒಳ್ಳೇದು ನೋಡಿ, ಆಸ್ಪತ್ರೆಗೆ ಬಂದು. ಧನ್ಯವಾದಗಳು ಸರ್. ಧನ್ಯವಾದ. ಫುಲ್ಲು ತುಂಬಾ ಖುಷಿ ಆಗುತ್ತೆ ಸರ್, ಯಾವ್ದೇ ಒಂದು ಪ್ರೋಗ್ರಾಮ್ಗೂ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಆಯ್ತು. ಧನ್ಯವಾದ ವೀಣಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್, ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ತಮ್ಮ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಕನ್ಸಲ್ಟೇಷನ್ಗಾಗಿ ಆಸ್ಪತ್ರೆದು ಸಂಪರ್ಕ ಸಂಖ್ಯೆ ಅಂತ ಹೇಳ್ಬಿಟ್ಟಿದ್ದು 7676465550. ಇನ್ನೊಮ್ಮೆ ಹೇಳಿ ಸರ್. ಇನ್ನೊಮ್ಮೆ ಹೇಳ್ತೀನಿ, 7676465550. ಈ ನಂಬರ್ಗೆ ಕಾಲ್ ಮಾಡ್ತು ಅಂದ್ರೆ ನಿಮ್ಮ ಲಭ್ಯತೆಯನ್ನ ಅವರು ಹೇಳ್ತಾರೆ. ನಿಮ್ಮನ್ನ ಸಂಪರ್ಕವನ್ನ ಮಾಡಬಹುದು. ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ ತಾವು ಜನಪ್ರಿಯ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ಹೌದು. ಅಂತಿಮವಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ನೋಡಿ, ನಾನು ಆಲ್ರೆಡಿ ಮುಂಚೆ ಹೇಳಿರೋ ಪ್ರಕಾರವಾಗಿ ನಾವು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡ್ಕೊಬೇಕು. ತುಂಬಾ ಏನು ಇನ್ನೊಂದು ಕರೆ ಇದೆ, ಕರೆ ಸ್ವೀಕರಿಸೋಣ. ನಮಸ್ತೆ, ಮಾತನಾಡಿ. ನಮಸ್ತೆ ಸರ್. ನಿಮ್ಮ ಪ್ರಶ್ನೆ ಏನಿದೆ ಬೇಗ ಕೇಳಿ, ಸಮಯ ಇಲ್ಲ. ಸರ್, ನಮ್ಮ ಬಾವರೊಬ್ರು ಆಕ್ಸಿಡೆಂಟ್ ಆಗಿದ್ರು, ಸ್ಟೆಂಟ್ ಹಾಕಿಸ್ಕೊಂಡಿದ್ರು. ಆಮೇಲೆ ಅವರು ಸ್ವಲ್ಪ ತೂಕ ಜಾಸ್ತಿ ಇದ್ರು. ಅವರು ಮಧ್ಯದಲ್ಲಿ ಅರ್ಬನ್ ಲೈಫ್ಗೆ ಅಡಿಕ್ಟ್ ಆಗಿ ಇದಾಗ್ಬಿಟ್ರು. ಅರ್ಬನ್ ಲೈಫ್ಗೆ ಎಡಿಟ್ ಆದ್ರು, ತೂಕನ ಕಡಿಮೆ ಆದ್ರು. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ಎಲ್ಲಿಂದ ವಿಜಯ್ ಕುಮಾರ್ ಅವರೇ? ಚಿತ್ತೂರಿಂದ. ಹಂಗಾಗಿ ಅವ್ರಿಗೆ ತಿರ್ಗಾ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಂಡು ತಿರ್ಗಾ ಸ್ಟೆಂಟ್ ಹಾಕಿಸ್ಕೊಳಕ್ಕೆ ಅಂತ ಹೋಗಿದ್ರು. ಅದು ಸಕ್ಸಸ್ ಆಗ್ಲಿಲ್ಲ. ಈಗ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಈಗ ಅರ್ಬನ್ ಲೈಫ್ ಇಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ಸರ್? ಅದು ನಮಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಮಾತ್ರೆ ಕರೆಕ್ಟ್ ಆಗಿ ತಗೊಂತಿದ್ರ ಅವರು? ಟೈಮ್ ಕರೆಕ್ಟ್ ಆಗಿ ಹೇಳಿರೋ ಮಾತ್ರೆ ತಗೊಂತಿದ್ರಾ?
ಮಾತ್ರೆ ಎಲ್ಲ ತಗೊಂತಾ ಇದ್ರು. ಅಲ್ಲ ನೋಡಿ, ಒಂದು ಏನಂತ ಅಂದ್ರೆ ಕೆಲವೊಬ್ಬರಿಗೆ ಈ ತರ ಮಾತ್ರೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಮತ್ತೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸ್ ಇರುತ್ತೆ. ಆ ತರ ಆಗಿದೆಯಾ ಅಂತ ನಂಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ, ಇದರಿಂದ ಆಗಿದೆಯಾ ಅದರಿಂದ ಆಗಿದೆಯಾ ಅಂತ ಹೇಳಿ. ಹೌದು, ಅದು ಏನಂತ ಅಂದ್ರೆ ಇದು ನೀರಿನ ಅಂಶ ಜಾಸ್ತಿ ಕುಡಿಯಕ್ಕೆ ಹೇಳಿದ್ದಾರೆ ಅವರು. ಅಲ್ಲ, ಅದು ವಿಜಯ್ ಕುಮಾರ್ ಇಲ್ಲ, ಈಗ ನೋಡಿ ಹೇಳ್ಬೇಕಾಗುತ್ತೆ, ತಗೊಳ್ಳಿ. ಅದು ಸಮಯ ಮೀರ್ತಾ ಇದೆ ವಿಜಯ್ ಕುಮಾರ್, ಇನ್ನೊಮ್ಮೆ ನಾವು ಮಾತನಾಡೋಣ. ಸರ್, ಅಂತಿಮವಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದೇ ಒಂದು ನಿಮಿಷದಲ್ಲಿ ಹೇಳಿ ಸರ್. ಏನಿಲ್ಲ ಸರ್, ನಾವು ರೆಗ್ಯುಲರ್ ಆಗಿ ಆರೋಗ್ಯ ಕಾಪಾಡ್ಕೊಬೇಕು, ಹೃದಯದ ಪ್ರಕಾರವಾಗಿ ಆರೋಗ್ಯ ಕಾಪಾಡ್ಕೊಬೇಕು ಅಂತಂದ್ರೆ ಮಾಡಬೇಕಾಗಿರೋದು ಇಷ್ಟೇನೆ. ನಮ್ಮ ಮನೆಗಳಲ್ಲಿ, ಅಡುಗೆ ಮನೆಗಳಲ್ಲಿ ಮಾಡುವಂತ ಊಟ ಆರೋಗ್ಯಕರವಾಗಿರ್ಬೇಕು, ಎಣ್ಣೆ ಪದಾರ್ಥ ಕರೆದಿರೋದನ್ನೆಲ್ಲ ಕಡಿಮೆ ಮಾಡ್ಕೊಬೇಕು. ಮತ್ತೆ ನಮ್ದು ಮನ್ಸು ಗಟ್ಟಿ ಮಾಡ್ಕೊಂಡು ಒಂಚೂರು ಡಿಸಿಪ್ಲಿನ್ ಆಗಿ ಎಕ್ಸಸೈಸು, ಯೋಗ, ವ್ಯಾಯಾಮ ಏನಿದೆ ಅದಷ್ಟು ಮಾಡ್ಕೊಬೇಕು. ವ್ಯಸನಗಳು ಏನಿದಾವೆ, ಬೀಡಿಯಾಗಿ ಸಿಗರೇಟ್ ಅಂತದನ್ನೆಲ್ಲನೂ ಸ್ಟಾಪ್ ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಂತು ಅಂದ್ರೆ ಹಾರ್ಟ್ ಇಂದ ಆರೋಗ್ಯನೂ ಕಾಪಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಆ ಒಂದು ನಮ್ಮ ಹೃದಯದ ಆರೋಗ್ಯ ಏನಿರುತ್ತೋ ಅದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು, ಚಟುವಟಿಕೆಯಿಂದ ಇರಬೇಕು, ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವನೆಯನ್ನ ಮಾಡಬೇಕು, ಒಳ್ಳೆ ಚಿಂತನೆಯನ್ನ ಮಾಡಬೇಕು. ಆಗ ನಮ್ಮ ಸಮಗ್ರ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಒಳ್ಳೆಯದು ಸರ್, ಇವತ್ತಿನ ನಮ್ಮ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹೃದಯ ರೋಗಗಳನ್ನ ತಡೆಗಟ್ಟುವುದು ಹೇಗೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಮಾಹಿತಿಯನ್ನ ಮಾಡಿಕೊಟ್ರಿ. ಹೃದಯಕ್ಕೆ ಯಾವೆಲ್ಲ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ, ಯಾಕೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಇವತ್ತಿನ ಮಾಹಿತಿಗಾಗಿ ಮತ್ತು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.